ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಫೆಬ್ರವರಿ 16ನೇ ತಾರೀಕು ನಮ್ಮ 89ನೇ ಬ್ಯಾಚ್ ಇರತಕ್ಕಂಥದ್ದು. ಕುಟುಂಬ ಸಮೇತರಾಗಿ ಬಂದು ಕಲಿತಕ್ಕಂಥ ಒಂದು ಅವಕಾಶ. ಪ್ರತಿ ಸತಿ ನಾವು ಅನೇಕ ಗ್ರಹಗಳ ಗೋಚಾರದ ಬಗ್ಗೆ ನಾವು ನೋಡ್ತಾ ಇರ್ತೀವಿ. ಆದರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಗ್ರಹ ನಾವು ಗೋಚಾರದಲ್ಲಿ ಹೆಚ್ಚಾಗಿ ಡಿಸ್ಕಸ್ ಮಾಡಲ್ಲ. ಬಟ್ ಅದನ್ನು ಇನ್ನೊಂದು ರೀತಿ ದಿನನಿತ್ಯದ ದೈನಂದಿಕ ರಾಶಿ ಭವಿಷ್ಯದಲ್ಲಿ ಉಪಯೋಗಿಸ್ತಾರೆ. ಅದ್ಯಾವುದಪ್ಪ ಅಂದರೆ ಚಂದ್ರ. ಚಂದ್ರನ ಸ್ಥಾನ ಮನಸ್ಥಿತಿಗೆ ಬಹಳ ಕಾರಕವಾಗಿರ್ತಕ್ಕಂಥದ್ದು. ಯಾವುದೇ ಮಾಡಲಿ, ಕೆಲವರು ಎಷ್ಟೋ ಲಕ್ಷ ಇರಲಿ, ಕೋಟಿ ಇರಲಿ, ದೊಡ್ಡ ಬಂಗ್ಲೆ ಇರಲಿ, ಚಂದ್ರ ಸರಿ ಇಲ್ಲ ಅಂತಂದರೆ ಅದು ಮಾನಸಿಕ ಚಿಂತನೆಗೆ ಈಡಾಗ್ತಕ್ಕಂಥದ್ದು. ಹಾಗೆ ಅನೇಕ ನಾವು ಕೇಳಿದ್ದೀವಿ, ಈ ಡಿಪ್ರೆಷನ್ನು ಮತ್ತು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು, ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಚಂದ್ರನಿಂದ ಬಂದಿರತಕ್ಕಂಥದ್ದು. 6 ಜಾಗ ವಿಶೇಷವಾಗಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಜಾಗ 6 ಲಗ್ನದಿಂದ. ಯಾರ ಜಾತಕದಲ್ಲಿ ಚಂದ್ರ 2ನೇ ಮನೆ, 4ನೇ ಮನೆ, ಹಾಗೆ 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆಯಲ್ಲಿ ಇರ್ತಕ್ಕಂಥ ಚಂದ್ರ ಅವ್ರಿಗೆ ಜೀವನ ಪರ್ಯಂತ ಒಂದಲ್ಲ ಒಂದು ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು ಬರ್ತಾ ಇರುತ್ತೆ. ಅವ್ರಿಗೆ ಮನಸ್ಸಿನಲ್ಲಿ ಯಾವಾಗಲೂ ಗೊಂದಲ, ಟೆನ್ಷನ್ನು, ಎರಾಟಿಕ್ ಬಿಹೇವಿಯರ್ ಅಂತ ಕರಿತೀವಿ ಇದಕ್ಕೆ. ಈ ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ ಮತ್ತು 12ನೇ ಮನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಇಲ್ಲಿ ವಿಭಿನ್ನವಾಗಿ ಮನಸ್ಥಿತಿಗಳು ಹಿಂದೆ ಮುಂದೆ ಆಗ್ತಕ್ಕಂಥದ್ದು. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಲಗ್ನದಿಂದ ಬಂದು ಯಾವ ರಾಶಿಲಿ ಹೇಗೆ ಸ್ವಲ್ಪ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ನಮ್ಮ ಪರಾಶರ ಹೋರದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಮೇಷರಾಶಿ ಆದಾಗ ಬಹಳ ಎರಾಟಿಕ್ ಬಿಹೇವಿಯರ್. ಅವ್ರ ಮನಸ್ಸಲ್ಲಿರ್ತಕ್ಕಂಥ ಅನೇಕ ವಿಚಾರಗಳನ್ನು, ಅವ್ರ ಗೊಂದಲದಲ್ಲಿರ್ತಕ್ಕಂಥ ಒಂದು ಮನಸ್ಥಿತಿನ ಇನ್ನೊಬ್ಬರ ಮೇಲೆ ಬ್ಲೇಮ್ ಹಾಕ್ತಕ್ಕಂಥ ಒಂದು ವಿಚಾರ ಮೇಷರಾಶಿಲಿ ಚಂದ್ರ ಇದ್ದಾರೆ. ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಆಗಿದ್ದಲ್ಲಿ. ವೃಷಭ ರಾಶಿಲಿ ಮಾನಸಿಕವಾಗಿ ತೊಂದರೆ ಆದರೂ ಕೂಡ ಒಳಗಡೆ ಅವರೇ ಆ ನೋವನ್ನು ತಿಂದು ಆಚೆ ನಗನಗ್ತಾ ಇರತಕ್ಕಂಥ ಒಂದು ವಾತಾವರಣ. ವೃಷಭ ರಾಶಿ ಆದರೆ ಚಂದ ಇರತಕ್ಕಂಥದ್ದು ವೃಷಭ ರಾಶಿ. ನೋವಿನ ಬಗ್ಗೆ ಮಾತ್ರ ಹೇಳ್ತಾ ಇರ್ತಕ್ಕಂಥದ್ದು. ಮಿಥುನ ರಾಶಿ ಆದರೆ ಸ್ವಲ್ಪ ಉತ್ತಮ ಫಲ. ಒಂದು ರೀತಿ 15 ದಿವಸ ಚೆನ್ನಾಗಿರ್ತಾರೆ, ಇನ್ನು 15 ದಿವಸ ದುಃಖದಲ್ಲಿರ್ತಾರೆ. ಸ್ವಲ್ಪ ಎರಾಟಿಕ್ ಬಿಹೇವಿಯರ್ ಅಂತ ಹೇಳ್ಬೋದು. ಆದರೆ ಇಲ್ಲಿ 2ನೇ ಮನೆ, ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದಿರಬೇಕು. ಬಂದು ನಾವು ಹೇಳಿರ್ತಕ್ಕಂಥ ರಾಶಿಯ ಬಿಹೇವಿಯರು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಅಲ್ಲಿ ಬರ್ತಕ್ಕಂಥ ಆಧಿಪತ್ಯ ಈ ಚಂದ್ರನ ಮನಸ್ಸನ್ನು ವಿಚಲಿತ ಕೊಡ್ತಕ್ಕಂಥದ್ದು. ಅದೇ ಚಂದ್ರ ಆದರೆ, ಅಂದರೆ ಕರ್ಕಾಟಕ ರಾಶಿ ಆದರೆ ಹೈ ಟೈಡ್ಸ್ ಅಂತ ಕರಿತೀವಿ. ಅನ್ಕಂಟ್ರೋಲಬಲ್ ಖುಷಿ, ಅನ್ಕಂಟ್ರೋಲಬಲ್ ದುಃಖ. ಅವರನ್ನು
ಸ್ವಲ್ಪ ಜನ ಮೆಂಟಲ್ ಅಂತ ಕರೀತಾರೆ. ತುಂಬ ಎಕ್ಸ್ಟ್ರೀಮ್ಸ್. ಸಮುದ್ರದ ಅಲೆಗಳು ಹೇಗೆ ಏರಿಳಿತ ಆಗ್ತಕ್ಕಂಥದ್ದು ತುಂಬ ಎಕ್ಸ್ಟ್ರೀಮ್ಸ್ ಆಗ್ತಕ್ಕಂಥದ್ದು. ಅದೇ ಸಿಂಹರಾಶಿ ಆದರೆ, ಚಂದ್ರ ಇರ್ತಕ್ಕಂಥ ರಾಶಿ ಸಿಂಹ ಆದರೆ, ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದು ಸಿಂಹರಾಶಿ ಯಾವ್ದಾದ್ರು ಒಂದರಲ್ಲಿ ಸಿಂಹರಾಶಿ ಆಗಿದ್ದಲ್ಲಿ ಏನೇ ದುಃಖ ಇದ್ರೂ ಕೂಡ ಆ ದುಃಖದಲ್ಲಿ ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ಕಮ್ಮಿ ಆಗ್ತಕ್ಕಂಥದ್ದು ಅಂತ ಇದ್ರೂ ಕೂಡ ಸ್ವಾಭಿಮಾನದಿಂದ, ದರ್ಪದಿಂದ ನನಗೇನೂ ಆಗಿಲ್ಲ ಅಂತ ಹೇಳಿ ಒಂದು ರೂಮಲ್ಲಿ ಅವರೊಬ್ಬರೇ ಆಗ್ತಕ್ಕಂಥದ್ದು. ಇದು ಮೋಸ್ಟ್ ಡೇಂಜರಸ್ ಕಾಂಬಿನೇಷನ್ ಇಲ್ಲಿ ಸಿಂಹರಾಶಿಲಿ ಬಂದು ಚಂದ್ರಲ್ಲಿರ್ತಕ್ಕಂಥದ್ದು. ಯಾಕಂದರೆ ಸೂರ್ಯನ ಒಂದು ಅಂಶ ಸ್ವಾಭಿಮಾನದ ಅಂಶ, ಅದರಲ್ಲಿ ಚಂದ್ರನ ಖಿನ್ನತೆ ಬಂದಾಗ ಒಂದು ಸ್ವಾಭಿಮಾನ ಮತ್ತೆ ಅಹಂ ಅಡ್ಡ ಬಂದು ಇನ್ನೊಬ್ಬರ ಮನಸ್ಸಿಗೆ ತೊಂದರೆನೂ ಕೊಡ್ತಕ್ಕಂಥದ್ದು, ಸಮಸ್ಯೆ ಹೇಳಿದಲೆ ಸಮಸ್ಯೆಗೆ ಸಿಲುಕಿ ಹೋಗ್ತಕ್ಕಂಥದ್ದು, ಅವರೂ ದುಃಖ ತಗೊಂಡು ಇನ್ನೊಬ್ರಿಗೂ ದುಃಖ ಕೊಡ್ತಕ್ಕಂಥ ಒಂದು ವಿಚಾರಗಳು ಅಂತ ಹೇಳ್ತೀನಿ. ಅದೇ ಕನ್ಯಾ ರಾಶಿಲಿ ಚಂದ್ರ ಇರ್ತಕ್ಕಂಥದ್ದು ಲಗ್ನದಿಂದ 2ನೇ ಮನೆ, ಹಾಗೆ 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಬಂದಿದ್ದಲ್ಲಿ ಡಿಪ್ರೆಷನ್ ಇದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ಸಾಧಾರಣವಾಗಿರ್ತಕ್ಕಂಥ ಫಲ, ಹೆಚ್ಚಿನ ಸಮಸ್ಯೆ ಇಲ್ಲ ಇಲ್ಲಿ. ತುಲಾ ರಾಶಿಯಲ್ಲಿ ಚಂದ್ರ ಇದ್ದಲ್ಲಿ ವಾತಾವರಣಕ್ಕೆ ಅನುಗುಣವಾಗಿ ಖಿನ್ನತೆಗೆ ಒಳಗಾಗೋದು ಅಥವಾ ನಗ್ತಕ್ಕಂಥದ್ದು. ಒಂದು ರೀತಿ ಮಕ್ಕಳು ಇರ್ತಕ್ಕಂಥದ್ದು, ಮಕ್ಕಳು ಅಳ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಒದ್ದಾಡ್ತಾ ಇರ್ತಾರೆ ಬಿದ್ದು. ಸಡನ್ ಆಗಿ ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಹಂಗೆ ಅಳು ಇರುತ್ತೆ, ಕಣ್ಣಲ್ಲಿ ನೀರಿರುತ್ತೆ, ಹಂಗೆ ನಗ್ತಾ ಇರ್ತಾರೆ. ಆ ರೀತಿ ಒಂಥರ ತಕಡಿ, ಈ ಕಡೆನೂ ವಾಲುತ್ತೆ, ಆ ಕಡೆನೂ ವಾಲುತ್ತೆ. ಒಂದು ರೀತಿ ಅನ್ಪ್ರೆಡಿಕ್ಟಬಲ್ ಅಲ್ಲ, ಅಥವಾ ಬೇರೆ ನಾನು ಮಿಥುನ ರಾಶಿಯಲ್ಲಿ ಹೇಳ್ತಕ್ಕಂಥದ್ದಲ್ಲ, ಒಂಥರ ಮಿಕ್ಸ್ಚರ್ ಇದು. ನಗ್ತಾ ನಗ್ತಾನೆ ಹೇಳೋದು, ಅಳ್ತಾ ಅಳ್ತಾನೆ ನಗೋದು. ಆದರೆ ಸ್ವಲ್ಪ ಸಮಾಧಾನ ಆಗ್ತಕ್ಕಂಥದ್ದು, ಸ್ವಲ್ಪ ಶೀಘ್ರವಾಗಿ ಆಗ್ತಕ್ಕಂಥದ್ದು, ವಿಶೇಷವಾಗಿರ್ತಕ್ಕಂಥ ಒಂದು ಲಾಭದಾಯಕವಾಗಿರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಇದ್ದು ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಆಗಿದ್ದಲ್ಲಿ ಬಹಳಷ್ಟು ಹೆಚ್ಚು ಖಿನ್ನತೆಗೆ ಒಳಗಾಗ್ತಾರೆ. ಜೊತೆಲಿರ್ತಕ್ಕಂಥವ್ರಿಗೂ ಸ್ವಲ್ಪ ಹಿಂಸೆ ಆಗ್ತಕ್ಕಂಥ ಲೆವೆಲಲ್ಲಿ ಇವ್ರಿಗೆ ಖಿನ್ನತೆ ಆಗ್ತಕ್ಕಂಥದ್ದು. ಇನ್ನೊಬ್ರಿಗೂ ಕೂಡ ಟ್ರಾನ್ಸ್ಫಾರ್ಮೇಷನ್ ಆಫ್ ದಿ ಡಿಪ್ರೆಷನ್, ಅದು ಅವರ ಗೊಂದಲದಲ್ಲಿರ್ತಾರೆ. ಅವರೇ ಒಂದು ಮನಸ್ಥಿತಿ ಪರಿಸ್ಥಿತಿ ಸರಿ ಇಲ್ಲ, ಅದನ್ನು ಎಕ್ಸಾಜರೇಟ್ ಮಾಡಿ ಇನ್ನೊಬ್ಬರ ಪರಿಸ್ಥಿತಿನೂ ಸ್ವಲ್ಪ ಶೇಕ್ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿಲಿರ್ತಕ್ಕಂಥದ್ದು. ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ, 10ನೇ ಮನೆ, 12ನೇ ಮನೆ ಆಗಿದ್ದಲ್ಲಿ ಸ್ವಲ್ಪ ಬ್ರೈನ್ಗೆ ಕೈ ಹಾಕ್ತಾರೆ ಅಂತಾರಲ್ಲ, ಆ ಥರ ಒಂದು ವಿಚಾರಗಳು ಬರ್ತಕ್ಕಂಥದ್ದು. ಅವರೂ ಚೆನ್ನಾಗಿರಲ್ಲ, ಇನ್ನೊಬ್ರಿಗೂ ಚೆನ್ನಾಗಿರಕ್ಕೆ ಬಿಡೋದಿಲ್ಲ. ಭಾಳ ಕಾಂಬಿನೇಷನ್ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲದೆ ಇರ್ತಕ್ಕಂಥದ್ದು. ಹಾಗೆ ಧನುರ್ ರಾಶಿಯಲ್ಲಿ ಬರ್ತಕ್ಕಂಥ ಚಂದ್ರ ಅವರ ಖಿನ್ನತೆಯನ್ನು ಯಾರಿಗೂ ಹೇಳ್ಕೊಳ್ಳಲ್ಲ. ನಾನು ಸ್ವಾಭಿಮಾನಿ, ನಾನು ಧೈರ್ಯದಿಂದ ಇರ್ತೀನಿ, ಎಲ್ಲವನ್ನೂ ಹೆದರಿಸಬಲ್ಲೆ. ಅವ್ರು ಯಾವುದೇ ಒಂದು ಕಾರಣಕ್ಕೂ ಮನಸ್ಸಲ್ಲಿರ್ತಕ್ಕಂಥ ಒಂದು ಚಿಂತನೆ, ಯಾತನೆ ಇನ್ನೊಬ್ಬರಿಗೆ ಹೇಳ್ಕೊಳ್ಳಲ್ಲ. ಬಟ್ ಆದರೆ ಒಬ್ಬರೊಬ್ಬರೇ ಸೈಲೆಂಟಾಗಿ ಒಂಟಿತನವನ್ನು ಇಷ್ಟಪಟ್ಟು ಇನ್ನೊಬ್ಬರಿಗೆ ತೊಂದರೆ ಮಾಡ್ದಂಗೆ ಸೈಲೆಂಟಾಗಿರ್ತಕ್ಕಂಥ ಒಂದು ವಿಚಾರ ಚಂದ್ರ ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಲಗ್ನದಿಂದ 2ನೇ ಮನೆ, 4ನೇ ಮನೆ, 6ನೇ ಮನೆ, 8ನೇ ಮನೆ ಮತ್ತು 12ನೇ ಮನೆ ಬಂದಿರತಕ್ಕಂಥದ್ದು. ಚಂದ್ರ ಮತ್ತು ಖಿನ್ನತೆ ಅಂತ ತಗೊಳ್ಬೋದು ಇಲ್ಲಿ. ಪ್ರತಿಯೊಂದು ಲಗ್ನದವ್ರಿಗೂ ಚಂದ್ರ ಮತ್ತು ಖಿನ್ನತೆ. ಹಾಗೆ ಮಕರ ರಾಶಿಯಲ್ಲಿ ಚಂದ್ರ ಇದ್ದಲ್ಲಿ ಧನುರ್ ರಾಶಿಯಲ್ಲಾದರೂ ಕೂಡ
ಸ್ವಲ್ಪ ಖಿನ್ನತೆ ಇದ್ರೂ ಕೂಡ ಯಾರಿಗೂ ತೋರಿಸ್ದಲೇ ಮುಂದೆ ಸಾಗಿ ಒಂದು ಗೈಡ್ ಆಗಿರ್ತಾರೆ. ಅದು 2ನೇ ಮನೆ ಬರಲಿ 4ನೇ ಮನೆ ಬರಲಿ, ಸ್ಟಿಲ್ ಅವ್ರಿಗೆ ಖಿನ್ನತೆಗೆ ಒಳಗಾಗಿರ್ತಾರೆ, ಡಿಪ್ರೆಷನ್ ಇರ್ತಾರೆ, ಬಟ್ ಸ್ಟಿಲ್ ದೇ ಮೋಟಿವೇಟ್ ದಿ ಅದರ್ಸ್, ದೇ ವಿಲ್ ಟೆಲ್ ಹೌ ಟು ಲೀವ್. ಅದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ. ಇದೊಂಥರ ಪಾಸಿಟಿವೂ ಇದೆ, ಅವ್ರು ಸಫರ್ ಮಾಡಿದ್ರು ಕೂಡ ಪಾಸಿಟಿವ್ ಇರ್ತಕ್ಕಂಥದ್ದು. ಮಕರ ರಾಶಿಯ ಒಂದು ಚಂದ್ರ ಅವರ ಸೈಲೆನ್ಸ್, ಅವರ ಬಿಹೇವಿಯರ್ ಅವ್ರ ಖಿನ್ನತೆ ತರೋದಲ್ಲದೆ ಇನ್ನು ಜೊತೆಲಿರೋರ್ಗೂ ಖಿನ್ನತೆ ತಂದು ಬಿಡತಕ್ಕಂಥ ಒಂದು ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಅಂತ ಹೇಳ್ತಾರೆ, ಕಿಲ್ಲರ್ ಇನ್ಸ್ಟಿಂಕ್ಟ್ ಖಿನ್ನತೆ ಅದು. ಮಕರ ಭೂತತ್ವ ಮತ್ತು ಶನಿ ತತ್ವಗಳು, ರಾಶಿಯಾಧಿಪತಿಗಳು ಮತ್ತು ಚಂದ್ರ. ಮಕರ ಅಂತಂದರೆ ಒಂದ್ಸತಿ ಏನಾರು ಅದು ಕಚ್ಕೊಂಡು ಹಿಡ್ಕೊಂಡ ಅಂದರೆ ಗಜೇಂದ್ರನ ಮೋಕ್ಷ, ಬಿಡಿಸ್ಕೊಳಕ್ಕಾಗಲ್ಲ. ಲಗ್ನದಿಂದ 2ನೇ ಮನೆ 4ನೇ ಮನೆ 6ನೇ ಮನೆ 8ನೇ ಮನೆ 10ನೇ ಮನೆ 12ನೇ ಮನೆ ಇದ್ದರೆ ಅವ್ರು ಖುಷಿಯಾಗಿದ್ದರೆ ಜೊತೆಲಿರೋರು ಖುಷಿಯಾಗಿರ್ತಾರೆ. ಅವ್ರ ಖಿನ್ನತೆ ಇತ್ತು ಅಂತಂದರೆ ಅದನ್ನು ಹೇಳ್ಕೊಳ್ಳೋದು ಇಲ್ಲ, ಇರೋರಿಗೆಲ್ಲ ಸ್ವಲ್ಪ ಬಾಧೆ, ಏನಕ್ಕೆ ಹಿಂಗೆ ಆಗ್ತಾ ಇದ್ದಾರೆ ಅಂತ. ಅವರು ಒಂಥರ ಹಠದಿಂದ ಒಂದು ರೀತಿ ಹಠದಿಂದ ಡಿಪ್ರೆಷನ್ ತೋರಿಸ್ಕೊಂಡು ಎದುರಿಸ್ಕೊಂಡು ಇನ್ನೊಬ್ರಿಗೂ ಸ್ವಲ್ಪ ತಲೆ ಕೆಡಿಸ್ಕೊಂಡು ಇರ್ತಕ್ಕಂಥದ್ದು. ಹಾಗೆ ಕುಂಭರಾಶಿಯ ಒಂದು ತತ್ವದ ಮೇಲೆ ಚಂದ್ರನ ಖಿನ್ನತೆ ಇಲ್ಲಿ ಸಾಧನೆಗೆ ಒಳಗಾಗ್ತಕ್ಕಂಥದ್ದು. ಅಂದರೆ ಅವ್ರ ಖಿನ್ನತೆ ಹೊಸ ಮೆಟ್ಟಲು ಏರ್ತಕ್ಕಂಥ ಒಂದು ರಾಶಿ ಇದು. ಅವ್ರಿಗೆ ಖಿನ್ನತೆ ಆಗ್ತಾ ಇದ್ದಷ್ಟು ಹೊಸ ವಿಚಾರಗಳನ್ನು ತರ್ತಕ್ಕಂಥದ್ದು. ಇಲ್ಲಿ ಒಂಥರ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಕೊನೆಯದಾಗಿ ಮೀನರಾಶಿಯ ಡಿಪ್ರೆಷನ್ನು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅವಾಗ ಗುಳ್ಳೆ ಫಾರ್ಮ್ ಆಗ್ತಾ ಇರುತ್ತೆ, ಅದು ಎಲ್ಲಿವರೆಗೂ ಆ ಗುಳ್ಳೆ ನೀರ್ ಮೇಲೆ ತೇರ್ತಾ ಇರುತ್ತೆ ಅಲ್ಲಿವರೆಗೂ ಇರುತ್ತೆ. ಆಮೇಲೆ ಪಟ್ ಅಂತ ಹೊಡೆದಾಗ ತಕ್ಷಣ ಪಟ್ ಅಂತ ಚೇಂಜ್. ಹೆಚ್ಚು ಡಿಪ್ರೆಷನ್ಗೆ ಹೋಗೋದಿಲ್ಲ, ಶಾರ್ಟ್ ಬರ್ಸ್ಟ್ ಅಂತ ಕರಿತೀವಿ ಇದಕ್ಕೆ. ನೀರಿನ ಮೇಲೆ ಗುಳ್ಳೆ ಅಷ್ಟೇ, ಎಲ್ಲಿವರೆಗೂ ಅದು ಕ್ಯಾರಿ ಫಾರ್ವರ್ಡ್ ಆಗಿರುತ್ತೆ ಅಲ್ಲಿವರೆಗೂ ಇರುತ್ತೆ. ಆಮೇಲೆ ಸಡನ್ ಬರ್ಸ್ಟ್ ಆಗುತ್ತೆ, ತಿಳಿಯಾಗುತ್ತೆ. ಮತ್ತೆ ಕದಳಿದಾಗ, ನೀರು ಯಾರ ಕದಳಿದಾಗ ಬಬಲ್ಸ್ ಫಾರ್ಮ್ ಆಗ್ತಕ್ಕಂಥದ್ದು ಮೀನರಾಶಿ. ಬಬಲ್ ಫಾರ್ಮ್ ಆಗುತ್ತೆ, ಇನ್ಸ್ಟೆಂಟ್ ಆಗಿ ಬರುತ್ತೆ, ಬರ್ಸ್ಟ್ ಆಗುತ್ತೆ, ಕಾಮ್ ಆಗಿಬಿಡುತ್ತೆ. ಅದೇ ಕರ್ಕಾಟಕ ರಾಶಿ ಸ್ವಲ್ಪ ವಿಭಿನ್ನ, ಮತ್ತು ಅದರಲ್ಲಿ ವರ್ಸ್ಟ್ ಅಂತಂದರೆ ವೃಶ್ಚಿಕ ರಾಶಿ, ವಿಚ್ ಈಸ್ ಆಲ್ಸೋ ವಾಟರ್ ಸೈನ್. ಹಾಗೆ ನಮ್ಮ ಲಗ್ನದಿಂದ ಗೋಚಾರದಲ್ಲಿ 2ನೇ ಮನೆ 4ನೇ ಮನೆ 6ನೇ ಮನೆ 8ನೇ ಮನೆ 12ನೇ ಮನೆಗೆ ಗ್ರಹಗಳು ಬಂದಾಗ ಈ ರೀತಿ ಪ್ರತಿ ದಿವಸ ಎಲ್ಲರೂ ಕೂಡ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಅವರು ಒಬ್ಬ ಕಂಪನಿಯ ಒಂದು CEO ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು, ಒಂದು ರಾಜ್ಯದ ಒಂದು ಮಂತ್ರಿ ಆಗಿರ್ಬೋದು, ದೇಶದ ಪ್ರಧಾನಿ ಆಗಿರ್ಬೋದು, ಎಲ್ಲರಿಗೂ ಕೂಡ ಮೈಂಡ್ ಫ್ಲಕ್ಚುಯೇಷನ್ ಬಂದೇ ಬರುತ್ತೆ, ಹಾಗೇ ಆಗುತ್ತೆ. ಅವರವರ ಲಗ್ನಾನುಸಾರ ಚಂದ್ರ ಮೂವ್ ಆಗ್ತಕ್ಕಂಥ ಒಂದು ಕಾಂಬಿನೇಷನ್. ಇನ್ನೂ ಹೆಚ್ಚಾಗಿ ಡೀಪಾಗಿ ಇನ್ನೂ ಅನಲೈಸ್ ಮಾಡಬೇಕು ಅಂದರೆ ಒಳಗಿರ್ತಕ್ಕಂಥ ಚಂದ್ರ ಮೂವ್ ಆಗ್ತಕ್ಕಂಥ ನಕ್ಷತ್ರದ ಮೇಲೂ ಕೂಡ ಗುಡ್ ಬ್ಯಾಡ್ ಆಗಲಿ ಇನ್ನೂ ಡೆಪ್ತ್ ಆಗಿ ಇವತ್ತಿನ ದಿವಸ ಹೇಗಿರುತ್ತೆ ಅಂತ ಹೇಳಿ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಬಲು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟು 2ನೇ ಮನೆ 4ನೇ ಮನೆ 6ನೇ ಮನೆ 8ನೇ ಮನೆ 10ನೇ ಮನೆ 12ನೇ ಮನೆಯಲ್ಲಿ ಚಂದ್ರ ಸಂಚಾರ ಮಾಡ್ತಾ ಇದ್ದಷ್ಟು ಸಮಸ್ಯೆ ಆಗುತ್ತೆ. ಹಾಗೆ ದೇಶದ ಲಗ್ನದಲ್ಲೂ ಕೂಡ ಎಲ್ಲ ಕಡೆ ಕೂಡ ಮಾನಸಿಕ ಚಿಂತನೆ, ಒಂದು ಕೋಮುಗಲಭೆ ಎಲ್ಲವೂ ಬರ್ತಕ್ಕಂಥದ್ದು ಈ ಚಂದ್ರನಿಂದ. ಲಗ್ನದಿಂದ ಅಲ್ಲೂ ಕೂಡ ಅಷ್ಟೇ 2ನೇ ಮನೆ 4ನೇ ಮನೆ 6ನೇ ಮನೆ 8ನೇ ಮನೆ 12ನೇ ಮನೆ ಇಲ್ಲಿ ಲಗ್ನದಿಂದ ಚಂದ್ರ ಇದ್ದು
ಆಯಾ ಒಂದು ರಾಶಿಯ ತತ್ವ ಮತ್ತೆ ಇರ್ತಕ್ಕಂಥ ನಕ್ಷತ್ರದ ತತ್ವದ ಮೇಲೆ ಅಲ್ಲಿ ಆ ಒಂದು ದೇಶದಲ್ಲೋ ರಾಜ್ಯದಲ್ಲೋ ಆ ಪ್ರದೇಶದಲ್ಲಿ ಜನರ ಮಾನಸಿಕ ಒಂದು ವ್ಯಥೆಗಳು ಚಿಂತಾಜನಕ ರೀತಿ ಸಮಸ್ಯೆಗೊಳಗಾಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ವರ್ಷ ಪೂರ್ತಿ ನಾವು ನೋಡಬೇಕು ಅಂದರೆ ನಾವು ಅವಾಗ ಉಗಾದಿ ಭವಿಷ್ಯ ನೋಡಿ ಯಾವ ರೀತಿ ಮನಸ್ಥಿತಿ ಪರಿಸ್ಥಿತಿ ಇರತಕ್ಕಂಥದ್ದು ಉಗಾದಿಯ ವರ್ಷ ಭವಿಷ್ಯ ಹೇಳ್ತೀವಿ. ನಮ್ಮ ನಕ್ಷತ್ರ ನಾಡಿಯಲ್ಲಿ ಇದುವರೆಗೂ ಹೇಳ್ಕೊಂಡ್ಬಂದಿರತಕ್ಕಂಥ ಎಲ್ಲ ವರ್ಷ ಭವಿಷ್ಯ ಕೂಡ 1000% ಕರೆಕ್ಟ್ ಆಗಿರ್ತಕ್ಕಂಥದ್ದು. ಯಾರ್ಯಾರು ಯೂಟ್ಯೂಬ್ ನೋಡಿಲೋ ಹೋಗಿ ನೋಡಿ, ನಕ್ಷತ್ರ ನಾಡಿ ಇಯರ್ಲಿ ಪ್ರಿಡಿಕ್ಷನ್ ಅಂತ ಹೋಗಿ ನೋಡಿ, ಕಳೆದ 3 ವರ್ಷದ್ದು ನೋಡಿ. 2019 ಹೇಳಿರ್ತಕ್ಕಂಥದ್ದು 19, 20, 20, 21, 21, 22 ಹೇಳಿರ್ತಕ್ಕಂಥದ್ದು ಎಲ್ಲವೂ ಕೂಡ ನಾಟ್ ಇವನ್ ಎ ಸಿಂಗಲ್ ಪಾಯಿಂಟ್ ಆಗಿಲ್ಲ ಅಂತಲ್ಲ. 2021ನಲ್ಲಿ ಫಾರ್ಮಾ ಬೂಮ್ಸ್ ಅಂತ ಹಾಕಿದ್ದೆ ನಾನು, ಫಾರ್ಮಾ ಬೂಮ್ಸ್ ಟು ದಿ ಹೈಯೆಸ್ಟ್ ಲೆವೆಲ್ ಅಂತ. ಪ್ರಿಡಿಕ್ಷನ್ ನಾವೇ ಹೇಳಿಲ್ಲ ಅನ್ನೋದಕ್ಕೇನಿಲ್ಲ, ನಿದರ್ಶನಗಳಿದೆ, ಹೋಗಿ ನೋಡ್ಬೋದು. ಕರ್ನಾಟಕದಲ್ಲಿ ಯಾರು ಪ್ರಿಡಿಕ್ಷನ್ ಮಾಡಿಲ್ಲ ಆ ಥರ. ನಮ್ಮ ನಕ್ಷತ್ರ ನಾಡಿ ಪ್ರಿಡಿಕ್ಷನ್ ಅಲ್ಟಿಮೇಟ್. ವೀಕ್ಷಕರಿಗೆಲ್ಲ ಒಂದು ಮಾತು ಹೇಳ್ತಾ ಇದ್ದೀನಿ, ಗೋ ಅಂಡ್ ಸಿ. ಪ್ರೂಫ್ ಇದೆ, ಪ್ರೂಫ್ ಇಲ್ಲದೆ ಮಾತಾಡಲ್ಲ. ನಂಬರ್ 1 ಪ್ರಿಡಿಕ್ಷನ್ ಕರ್ನಾಟಕದಲ್ಲಿ ನಮ್ಮ ನಕ್ಷತ್ರ ನಾಡಿದ್ದು. 2019-20 ನೋಡಿ, ರಿಮಾರ್ಕಬಲ್ ಕೊರೋನಾ ಬಗ್ಗೆ ಹೇಳಿರೋದು. 2020-21, 21-22 ಜಲಪ್ರಳಯ ಆಗ್ತಕ್ಕಂಥದ್ದು, ಲ್ಯಾಂಡ್ ಸ್ಲೈಡ್ಸ್ ಆಗ್ತಕ್ಕಂಥದ್ದು. ಬಹಳ ಹೆಸರು ಮಾಡಿ ಬಹಳಷ್ಟು ಜನ ತೀರೋಗ್ತಾರೆ ಅಂತ ಹೇಳಿದ್ದು, ಲೈನ್ಗೆ ತೀರೋಗ್ತಾ ಇರ್ತಕ್ಕಂಥದ್ದು ನೋಡ್ತಾನೆ ಇದ್ದೀರಾ. ಇದೆಲ್ಲರೂ ನನ್ನನ್ನು ಫಾಲೋ ಮಾಡಿರೋರು, ನಕ್ಷತ್ರಾಣಿ ನೋಡಿರೋರು. 2021 ನೋಡಿ, ಈಗ 22 ಇನ್ನೇನು ನೆಕ್ಸ್ಟ್ ಬರ್ತಾ ಇದೆ. ಈ ವರ್ಷದಲ್ಲಿ ಆಗಿರ್ತಕ್ಕಂಥಲ್ಲ ಪ್ರತಿಯೊಂದು ಕೂಡ ಲಾಸ್ಟ್ ಏಪ್ರಿಲಲ್ಲೇ ಹೇಳಿದ್ದೀನಿ. ಅನೇಕ ಜನರು ಸಾಯ್ತಾರೆ, ಬಟ್ ಅದರಲ್ಲಿ ಹೆಸರು ಮಾಡಿ ತುಂಬ ವರ್ಷದಿಂದ ಹೆಸರು ಮಾಡಿ ಇರ್ತಕ್ಕಂಥವ್ರು ಹೆಚ್ಚಾಗಿ ಸಾಯ್ತಕ್ಕಂಥದ್ದು ತೋರಿಸಿದ್ದಾರೆ. ಅನೇಕ ವಿಚಾರದಲ್ಲಿ ನಾವು ನೋಡಿದ್ದೀವಿ. ಅದರಲ್ಲಿ ಆ ಸೆಗ್ಮೆಂಟು ಕೂಡ ಹೇಳಿದ್ದೀವಿ. ಧರ್ಮದ ವಿಚಾರಗಳಲ್ಲಿ, ದೇವಸ್ಥಾನ ವಿಚಾರಗಳಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂತ ಹೇಳಿದಾಗ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಎಲ್ಲೆಲ್ಲಿ ಕಾಶಿಯಲ್ಲಿ, ಈಗ ತಿರುಮಲದಲ್ಲಿ, ಹೈದರಾಬಾದಲ್ಲಿ ಅನೇಕ ಕಡೆ ಹೆಚ್ಚು ಬದಲಾವಣೆಗಳು ಬಂದಿರತಕ್ಕಂಥದ್ದು. ಕೊರೋನಾ 2023ವರೆಗೂ ಹೋಗಲ್ಲ ಅಂತ 2020ರಿಂದನೇ ಹೇಳಿದ್ದೀವಿ. ಈಗಲೂ ಕೂಡ ಅದರ ಹಾವಳಿ ಇದ್ದೇ ಇದೆ. 23ವರೆಗೂ ಹೋಗಲ್ಲ ಅದು. ಪದೇ ನಾವು ಹೇಳ್ತಾ ಇದ್ದೀವಿ. ಮತ್ತೆ ಬಹುಶಃ ಎಲ್ಲ ನ್ಯೂಸ್ ಚಾನೆಲ್ ಅವರು ನಮ್ಮ ನಕ್ಷತ್ರ ನಾಡಿ ಇಯರ್ಲಿ ಪ್ರೆಡಿಕ್ಷನ್ಸ್ ತಗೋಬೇಕು. ಅವರು ನಕ್ಷತ್ರ ನಾಡಿ ಮತ್ತೆ ದಿನೇಶ್ ಗುರೂಜಿಯವರ ಭವಿಷ್ಯ ತಿಳ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ನ್ಯೂಸ್ ಚಾನೆಲ್ ಅವರು ನಮ್ಮ ಯೂಟ್ಯೂಬಲ್ಲಿ ಸಿಗ್ತಕ್ಕಂಥದ್ದು ಹಾಕಿ ನೋಡಿ, ಅವತ್ತು ವರ್ಷ ಏನೇನಾಯಿತು ಅಂತ ನೋಡಬೇಕು. ಚಾಲೆಂಜು ಅವ್ರಿಗೂ ಒಂದು ನೋಡೋಣ, ಯಾರು ಪ್ರೆಡಿಕ್ಟ್ ಮಾಡೋರು ಇದಾರಾ ಅಂತ ತಿಳ್ಕೋಬೇಕು ಅಂದರೆ ಫಸ್ಟ್ ನ್ಯೂಸ್ ಚಾನೆಲ್ಗಳು ನಮ್ಮ ಯೂಟ್ಯೂಬ್ ತೆಗೆದು ನೋಡಬೇಕು. ರೆಡಿ ಇದೆ, ಅಲ್ಲಿ ಹೇಳಿರ್ತಕ್ಕಂಥ ಇಂಚಿಂಚು ಮಾಹಿತಿನೂ ನಡೆದೇ ಇದೆ. ನಾನು ಯಾವುದೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿಲ್ಲ. ಪ್ರಿಸೈಸ್ ಎಲ್ಲ ಪ್ರತಿಯೊಂದು ಪ್ರಿಸೈಸ್ ಆಗಿ ಹೇಳಿರ್ತಕ್ಕಂಥದ್ದು. ಯಾರ್ಯಾರು ನಕ್ಷತ್ರ ನಾಡಿ ಜ್ಯೋತಿಷ್ಯದ ಬಗ್ಗೆ ಅಪನಂಬಿಕೆ ಇರತಕ್ಕಂಥದ್ದು, ನಂಬಿಕೆ ಇಲ್ಲದೆ ಇರತಕ್ಕಂಥ ಯಂಗ್ಸ್ಟರ್ಸ್ಗೆ ಕಳೆದ 3 ವರ್ಷದ ಉಗಾದಿ ಭವಿಷ್ಯ ನೋಡಿದ್ರೆ ಸಾಕು. ಆಯಾ ವರ್ಷದಲ್ಲಿ ಎಲ್ಲರಿಗೂ ಗುರ್ತಿದೆ ಏನಿದೆ ಏನಿಲ್ಲ ಅಂತ. ಕಂಪ್ಲೀಟ್ ಚೇಂಜ್ ಆಗಿರ್ತಕ್ಕಂಥದ್ದು. ಲಾಕ್ಡೌನ್ ಟೈಮಲ್ಲಿ ಒಂದು ಟೈಮ್ ಮಾಡಿರ್ತಕ್ಕಂಥದ್ದು, ಆ ಟೈಮಲ್ಲಿ ಅದಕ್ಕಿಂತ ಮುಂಚೆನೆ ಫಾರ್ಮಾ ಬೂಮ್ಸ್ ಈ ವರ್ಷ ಹೆಚ್ಚು ಕಂಪನಿಗಳಿದಾಗ್ತಾರೆ ಅಂತ. ಇವತ್ತು ಎಲ್ಲ ಅಪಹಾಸ್ಯ. ಡೋಲೋ 650 ಅಂತ ದೇಶದ ಮಾತ್ರೆ ಅಂತಲೇ ಹೇಳ್ತಾರೆ. ಫಾರ್ಮಾ ಇಂಡಸ್ಟ್ರಿ ನೆಕ್ಸ್ಟ್ ಎಷ್ಟು ವರ್ಷ ಇರುತ್ತೆ ಅಂತ ಅದನ್ನು 2019-20 ಹೇಳಿದ್ದು. ಇವತ್ತು ಕೂಡ ಫಾರ್ಮಾ ಹಾಸ್ಪಿಟಲ್ ರೂಲ್ ಮಾಡ್ತಾ ಇದೆ. ರೂಲಿಂಗ್
ಎಷ್ಟೇ ಟೆಕ್ನಾಲಜಿ ಇರಲಿ, ಏನೇ ಇರಲಿ, ಎಷ್ಟೇ ಎ ಸಿ ಕಾರ್ ಇರಲಿ, ಎಲ್ಲರಿಗೂ ಕಾಯಿಲೆ ಕಾಯಿಲೆ ಕಾಯಿಲೆ. ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ, ಗಾಡಿ ಇರಲಿಲ್ಲ, ಎಲ್ಲ ಧೂಳು ಬಸ್ಸು, ರೆಡ್ ಬಸ್ಸು, ಕೆಂಪು ಬಸ್ಸು, ರೋಡ ಧೂಳೆ ಹಳ್ಳಿ ಕಡೆ. ಈಗೆಲ್ಲ ಟಾರ್ ರೋಡು, ಎಲ್ಲರೂ ಮಾಸ್ಕು, ಎಲ್ಲ ಎ ಸಿ ಕಾರ್ ಒಳಗಡೆನೇ ಕೂತಿರ್ತೀವಿ. ಮಕ್ಕಳಿಗೆಲ್ಲ ಧೂಳಾಗತ್ತೆ ಅಂತ ಎಲ್ಲ ಫುಲ್ ಕವರು. PPE ಕಿಟ್ಟು ಎಂಥದೋ PPE ಕಿಟ್ಟು, ಎಲ್ಲ ಕಿಟ್ಟು ಹಾಕೊಂಡೋದ್ರು ಕೂಡ. ಸೊ ನೇಚರ್ ಬರ್ತಕ್ಕಂಥದ್ದು ಎಷ್ಟೋ ಪ್ರಿಡಿಕ್ಷನ್ಸ್, ಲ್ಯಾಂಡ್ ಸ್ಲೈಡ್ ಪ್ರಿಡಿಕ್ಷನ್ಸಿಂದ ಹಿಡಿದು ಅನೇಕ ಹೆಸರು ಮಾಡಿ ತೀರ್ಕೊಳ್ತಕ್ಕಂಥದ್ದು ಈ ವರ್ಷ ಜಾಸ್ತಿ ಇರುತ್ತೆ. ಎಲ್ಲ ವರ್ಷಗಳಿಂದ ಇದೇ ವರ್ಷ ಯಾಕೆ ಜಾಸ್ತಿ ಇದೆ ಆಲೋಚನೆ ಮಾಡಿ. 19ನಲ್ಲಿ ಎಷ್ಟು ಜನ ಇದಾದರು ಯೋಚನೆ ಮಾಡಿ, 20ಲಿ ಎಷ್ಟು ಜನ ಆದರು, ಈಗ ಯಾಕೆ 21, 22 ಜಾಸ್ತಿ ಇದೆ? ಪರ್ಫೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಇದೆ ವೀಕ್ಷಕರೇ. ನಕ್ಷತ್ರ ನಾಡಿ ನೋಡ್ಬೇಕು, ನೀವೆಲ್ಲ ಕೇಳಬೇಕು, ವರ್ಷ ಭವಿಷ್ಯ ತಿಳ್ಕೊಂಡು ನಿಮ್ಮ ಆಫೀಸ್ಗಳೆಲ್ಲ ಹಂಚಬೇಕು. ನಿಜವಾದ ಒಂದು ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬಂದಿರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನ, ವಿಜ್ಞಾನ, ವಿಶೇಷವಾಗಿರ್ತಕ್ಕಂಥ ಜ್ಞಾನನ ನಿಜವಾಗ್ಲೂ ತಿಳ್ಕೋಬೇಕು ಅಂದರೆ 2019-18 ಒಂದು ಯೂಟ್ಯೂಬಲ್ಲಿ ನಕ್ಷತ್ರ ನಾಡಿ ಇಯರ್ಲಿ ಪ್ರಿಡಿಕ್ಷನ್ಸ್ ಅಂತ ಹೊಡೆದ್ರೆ 1920, 2021, 21-22 ಪೂರ್ತಿ ಹಾಕಿ ನೋಡಿ. ಇಂಚಿಂಚು ಬರ್ಕೊಳ್ಳಿ, ಆಯಾ ವರ್ಷದ ಘಟನೆ ಪಕ್ಕಾ ಅದೇ ಇರುತ್ತೆ. ಕಂಪ್ಲೀಟ್ ಜಲಪ್ರಳಯ ಆಗ್ತಕ್ಕಂಥದ್ದು ಹೇಳಿದ್ವಿ ಬೆಳಗಾಮಲ್ಲಿ, ಹಾಗೆ ಆ ಪ್ರದೇಶ ನಾರ್ತಲ್ಲೆಲ್ಲ ತುಂಬೋಗಿತ್ತು ಪ್ರವಾಹ ಆಗಿ. ಅದನ್ನು ಕೂಡ ಅವತ್ತು ಕರೆಕ್ಟಾಗಿ ಅದೇ ಒಂದು ವಿಚಾರದಲ್ಲಿ ಹೇಳಿದ್ವಿ. ಬಟ್ ಈ ವರ್ಷ ಅದು ಹೇಳಲಿಲ್ಲ, ಜಲಪ್ರಳಯ ಬರಲಿಲ್ಲ, ಲ್ಯಾಂಡ್ ಸ್ಲೈಡ್ ಬಂತು. ನನ್ನ ಬಾಯಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತು ಎಲ್ಲ ಕಡೆ, ಎಷ್ಟೊಂದು ಕಡೆ ಘಾಟ್ಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಯಿತು. ಅದು ಅಷ್ಟು ವಿಭಿನ್ನವಾಗಿ ಪ್ರಿಸೈಸ್ ಆಗಿ ಕೊಡ್ತಕ್ಕಂಥದ್ದು ನಮ್ಮ ನಕ್ಷತ್ರ ನಾಡಿ. ಇದನ್ನು ಕೇಳಿಸ್ಕೊಳ್ಳೋರು ಆ್ಯಕ್ಚುಲಿ ಕೊಂಡಾಡಬೇಕು. ನಮ್ಮ ಪ್ರೋಗ್ರಾಮ್ ಕುತ್ಕೊಂಡು ಕೇಳೋರು ಕೇಳಿ ಅಲ್ಲೇ ಮೊಬೈಲ್ನ ಇದು ರಿಮೋಟ್ ತಗೊಂಡು TV ಆಫ್ ಮಾಡಿದ್ರೆ ಅಲ್ಲಿ ನಿಂತರೆ ಸರಿ ಇರಲ್ಲ. ನಿಮ್ಮ ಕಾರ್ಯಗಳು ಇನ್ನೂ ಮುಂದುವರಿಸಿ, ನಕ್ಷತ್ರ ನಾಡಿ ಚೆನ್ನಾಗಿದೆ, ಪರ್ಫೆಕ್ಟ್ ಇದೆ ಅಂತ ನಿಮ್ಮ ಮನಸ್ಸುಗಳಿಗೆ ಅನಿಸಿದ್ರೆ, ರೆಕಾರ್ಡಿಂಗ್ ಇದೆ ಇದರದ್ದು, ಯೂಟ್ಯೂಬ್ಗೆ ಹೋಗಿ, ನಕ್ಷತ್ರ ನಾಡಿಗೆ ಹೋಗಿ, ಅಲ್ಲಿ ಹೋಗ್ಬಿಟ್ಟು ಇಯರ್ಲಿ ಪ್ರಿಡಿಕ್ಷನ್ ಬೈ ನಕ್ಷತ್ರ ನಾಡಿ ಅಂತ ಹೊಡೆದ್ರೆ ಸಾಕು. ಪ್ರತಿಯೊಂದು ಹಂಚ್ಬೋದು ನೀವು ಎಲ್ಲರಿಗೂ. ನೋಡಿ, ಈ ಸಬ್ಜೆಕ್ಟ್ ಈ ವ್ಯಕ್ತಿ ಹೇಳಿದ್ದಾನೆ ಅಂತ, ಯಾವುದೋ ಸ್ವಾಮಿಗಳು ಹೇಳಿರೋದು, ಅವ್ರು ಹೇಳಿರೋದು, ಅಲ್ಲಿ ಮುಳುಗೋಗುತ್ತೆ ಇಲ್ಲಿ ಮುಳುಗೋಗುತ್ತೆ ಅಂತ ಹೇಳಿರೋದಲ್ಲ. ಸೊ ಇದು ಅನೇಕ ವಾಹಿನಿಯವ್ರಿಗೂ, ಎಸ್ಪೆಷಲಿ ನ್ಯೂಸ್ ಚಾನೆಲ್ ಅವ್ರಿಗೆ ಇದು ತಲುಪಿದ್ರೆ ಗೊತ್ತಾಗುತ್ತೆ ಭವಿಷ್ಯ ಅಂದರೆ ಈ ರೀತಿ ಹೇಳಬೇಕು ನಕ್ಷತ್ರ ನಾಡಿಯಲ್ಲಿ ಅಂತ ಗೊತ್ತಾಗುತ್ತೆ. ಬಹುಶಃ ಅವರು ಕಿವಿಗೆ ಹಾಕ್ಕೊಂಡು ಒಂದ್ಸತಿ ಅದು ತಿಳ್ಕೊಂಡು ಎಲ್ಲ ಬರ್ತಾರ. 3 ವರ್ಷದ ಪ್ರೆಡಿಕ್ಷನ್ನು ಇವ್ರು ಮಾಡಿದ್ದಾರೆ. ಇಯರ್ಲಿ ಪ್ರೆಡಿಕ್ಷನ್ ಒಂದೊಂದು ಮಾತುಗಳನ್ನು ಅವರು ಒಂದೊಂದು ಲೈನ್ ಮಾಡಿ ಅದನ್ನು ಚೆಕ್ ಮಾಡಿಕೊಂಡ್ರೆ ಆಗಿಲ್ಲ ಅಂದರೆ ಕೇಳಿ. ಲಾಸ್ಟ್ 3 ಇಯರ್ಸ್ದು ಒಂದೊಂದು ಲೈನು ಅವ್ರು ಬೇಕಾದ್ರೆ ಅದಕ್ಕೆ ಆನ್ಸರ್ ಇದೆ. ಟೆಲಿಕಾಂ ಪ್ರಾಬ್ಲಮ್ ಆಗುತ್ತೆ ಅಂತ 2020ಲಿ ಹೇಳಿದ್ದೆ, 1920ಲಿ ಜಿಯೋ ಬಂತು, ಬೇರೆ ಇಂಡಸ್ಟ್ರಿ ಎಲ್ಲ ಡೌನ್ ಆಯಿತು, ವೊಡಾಫೋನ್ ಐಡಿಯಾ ಮರ್ಜ್ ಆಯಿತು, ಬ್ಲೀಡಿಂಗ್ ಅಂತ ಹೇಳಿದೆ, ಟೆಲಿಕಾಂ ಡಿಪ್ಸ್ ಆ್ಯಂಡ್ ಬ್ಲೀಡ್ಸ್ ಅಂತ. ಅದೇ ವರ್ಷದಲ್ಲಿ ವೊಡಾಫೋನು ಮತ್ತು ಐಡಿಯಾ ಮರ್ಜ್ ಆಯಿತು, ಏರ್ಟೆಲ್ ಶೇರ್ಸ್ ಡೌನ್ ಆಯಿತು, ಜಿಯೋ ಎಂಟ್ರಿ ಆಯಿತು, ಎಲ್ಲರೂ ಒಡಿಸ್ಕೊಂಡ್ರು. ಸೇಮ್ ಪ್ರಿಡಿಕ್ಷನ್, ಫಾರ್ಮಾದು ಹೇಳಿದ್ದೆ, ಟೆಲಿಕಾಂ ಹೇಳಿದ್ದೆ, ಸೆನ್ಸೆಕ್ಸ್ ಬಗ್ಗೆ ಮಾತಾಡಿದ್ದೆ ಯಾವ ಥರ ಆಗುತ್ತೆ ಅಂತ. ಆ ಟೈಮಲ್ಲಿ ಸೆನ್ಸೆಕ್ಸ್ ಅಂತೂ ಎಕ್ಕುಟೋಗಿತ್ತು ಆ ಟೈಮಲ್ಲಿ, ಆ ವರ್ಷದೆಲ್ಲ ಪೂರ್ತಿ. ದಿ ಲೋಯೆಸ್ಟ್ ಎವರ್ ಅಂತ ಹೇಳಿದ್ದೆ, ರೆಕಾರ್ಡ್ ಆಗಿದೆ ಅದೆಲ್ಲ. ಆ ವರ್ಷ ಹೋಗ್ಬಿಟ್ಟು ನೀವು ಇದು ಮಾಡ್ಬೋದು. ಸೊ ದಟ್ ಈಸ್ ದಿ ಬ್ಯೂಟಿ ಆಫ್ ನಕ್ಷತ್ರ ನಾಡೀಸ್ ಪ್ರೆಡಿಕ್ಷನ್. ಅದನ್ನು ನಾನು ಹೇಳ್ತಕ್ಕಂಥದ್ದು. ಅಂಥ ಬ್ಯೂಟಿನ ನೀವು ಬಂದು ಕಲಿಬೇಕು ಅಂದರೆ ಫೆಬ್ರವರಿ 16ನೇ ತಾರೀಕು, ದಿ ಮೋಸ್ಟ್ ಫ್ಯಾಸಿನೇಟಿಂಗ್ ಸಬ್ಜೆಕ್ಟ್. ಈಗಲೂ ಹೇಳ್ತೀನಿ, ವಂಡರ್ಫುಲ್ ಸಬ್ಜೆಕ್ಟ್ ಆನ್ ದಿ ಅರ್ತ್. ಇವತ್ತಿನ ದಿವಸ ಇಷ್ಟೊಂದು ಪಾಪ್ಯುಲರ್ ಆಗೋಕ್ಕೆ 2,54,00,000 ವ್ಯೂಸ್ ನನ್ನ ಯೂಟ್ಯೂಬಲ್ಲಿ. 2,54,00,000 ಜನ ನೋಡಿದ್ದಾರೆ ವ್ಯೂಸ್. ಹೋಗ್ಬಿಟ್ಟು ಅಬೌಟ್ ಅಂತ ಹೋಗಿ ನೋಡಿ. 1,32,000 ಜನ ಸಬ್ಸ್ಕ್ರೈಬರ್, 2,54,00,000 ವ್ಯೂಸ್. ಇಟ್ಸ್ ನಾಟ್ ಎ ಈಸಿ ಟಾಸ್ಕ್. ಬಟ್ ಆದರೆ ಅದರಲ್ಲಿರ್ತಕ್ಕಂಥ ಶಕ್ತಿಯಿಂದ ಅಷ್ಟು ಜನ ನೋಡಿದ್ದಾರೆ. ಇವತ್ತು ಕೂಡ ಎಲ್ಲರೂ ಆಯುಷ್ ಟಿವಿನ ಕೊಂಡಾಡ್ತಾರೆ. ಆಯುಷ್ ಟಿವಿ ಅಂತಂದರೆ ಒಂಥರ ನಕ್ಷತ್ರ ನಾಡಿಯವರಲ್ವ, ಹಾಂ ಅಂತ. ಆ ಥರ ಒಂದು
ನಮಗೆ ಐಎಸ್ ಟಿವಿ ಬ್ರ್ಯಾಂಡ್ ಮಾಡಿ ಕೊಟ್ಬಿಟ್ಟಿದೆ. ನಮಗೆ ನಕ್ಷತ್ರ ನಾಡಿ ಅನ್ನೋದು ಒಂದು ಒಳ್ಳೆ ಬ್ರ್ಯಾಂಡ್ ಮಾಡಿ ಕೊಟ್ಬಿಟ್ಟಿದೆ ಐಎಸ್ ಟಿವಿ. ನಮಗೆ ಅಸೋಸಿಯೇಟ್ ಮಾಡ್ಕೊಂಡ್ಬಿಟ್ಟಿದೆ. ಅದೊಂದು ಖುಷಿ ನಮಗೆ. ಅವ್ರಿಗೆ ಒಂದು ಎಲ್ಲ ಟೀಮವ್ರಿಗೂ ನಾವು ಧನ್ಯವಾದ ಹೇಳಲೇಬೇಕು. ಅದು ರೀಸೆಂಟ್ಲಿ ಅವ್ರದ್ದು ಮೊನ್ನೆ ಆ್ಯನಿವರ್ಸರಿ ಆಯಿತು ಅಂತ ಗೊತ್ತಾಯಿತು. ಮರ್ತೋಯ್ತದೆ ಯಾವ ಡೇ ಅಂತ. ಆ್ಯನಿವರ್ಸರಿ ಆಯಿತು. ಭಾಳ ಒಳ್ಳೇದಾಗಲಿ. ಸ್ವಲ್ಪ ಒಳ್ಳೆಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅವ್ರಿಗೂ ನಾವು ಧನ್ಯವಾದ ಖಂಡಿತ ಹೇಳಲೇಬೇಕು. ಒಂದು ಬ್ರೇಕ್ ಆದಮೇಲೆ ಬರೋಣ. Nakshatra Nadi Peace Foundation. Success 528. Donate rupees 528 for temple fund and know your future by well-trained and qualified team of astrologers from Dr. Dinesh Gurji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಓಕೆ, ವೆಲ್ಕಮ್ ಬ್ಯಾಕ್. ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್, ದಾವಣಗೆರೆಯಿಂದ ಮಾತಾಡ್ತಿದ್ದೀನಿ. ಹೇಳಿ. ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಹೌದಾ? ಥ್ಯಾಂಕ್ ಯು ವೆರಿ ಮಚ್. ಸರ್, ಈ ಬೇರೆ ಜ್ಯೋತಿಷಿಗಳು ಬೇರೆ ಪ್ರೋಗ್ರಾಮ್ಸ್ ಟಿವಿಯಲ್ಲಿ ನೋಡ್ತೀವಲ್ಲ, ಬರೀ ಅದಿದೆ ಇದಿದೆ ಅಂತ ಒಂದು ಅರ್ಧ ಎದುರಿಸ್ಬಿಡ್ತಾರೆ ಜಾಸ್ತಿ ಜನಗಳಿಗೆ. ಜ್ಯೋತಿಷ್ಯ ಅಂದ್ರೆ ನಾವು ಎಂಬ್ರೇಸ್ ಮಾಡ್ಕೋಬೇಕಲ್ವ ಮೇಡಮ್? ಜ್ಯೋತಿಷ್ಯ ಅಂದ್ರೆ ನಮಗೆ ಖುಷಿ ಆಗಬೇಕು, ಅಲ್ಲಿ ನಮಗೆ ಪರಿಹಾರ ಸಿಗುತ್ತೆ ಅಂತ ಓಡೋಗ್ಬೇಕು. ಹೌದು ಸರ್. ಅದು ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನಾವೇನಾದ್ರು ಒಂದು ಹೇಳಂಗಿಲ್ಲ, ಒಂದು ಕಮ್ಮಿ, ಒಂದು ಹೇಳಿದ್ರೆ ಹೆಚ್ಚು, ಒಂದು ಹೇಳಿದ್ರೆ ನೋಡಿ. ಈಗ ಕಷ್ಟ ಇದು. ಒಂದು ವ್ಯೂವರ್ಸ್ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನೀವು ವ್ಯೂವರ್ಸ್ ಆಗಿ ಹೇಳಿದ್ರೆ, ನಾವು ಹೇಳಿದ್ರೆ ಒಂದು ಬೇರೆ ತರ ಅರ್ಥ ಮಾಡ್ಕೊಳ್ತಾರೆ ಜನ. ಗೊತ್ತಲ್ಲ, ಜನ ಒಂದ್ ಹೇಳಿದ್ರೆ ಜಾಸ್ತಿ, ಒಂದ್ ಹೇಳಿದ್ರೆ ಕಮ್ಮಿ ಅಲ್ವಾ? ನಮ್ಮ ಸಂಸಾರಗಳಲ್ಲೇ ರಾಜಕೀಯ. ಇನ್ನ ಪಬ್ಲಿಕ್ ಲೈಫ್ ಅಲ್ಲಿ ನಾನು ಕುತ್ಕೊಂಡು ಸತ್ಯ ಹೇಳಿದ್ರೆ ನೋಡಿ. ಯಾಕಂದ್ರೆ ಅದು ಕರೆಕ್ಟ್. ನೀವು ನೋಡಿ, ಅಷ್ಟು ನೀವು ಫೋನ್ ಎತ್ಕೊಂಡಿದ ತಕ್ಷಣ ನಿಮ್ ಬಗ್ಗೆ ವಿಚಾರ ಮಾಡ್ದಲೆ ಏನ್ ನಡೀತಾ ಇದೆ ಸಮಾಜದಲ್ಲಿ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಇದೆಲ್ಲಾ ಚಾನಲ್ ಅವರು, ಎಲ್ಲಾ ನ್ಯೂಸ್ ಚಾನಲ್ ಅವರು ತಿಳ್ಕೊಬೇಕಿದು. ಹಿಂಗಿದೆ ಒಂದು ಪರ್ಸನಲ್ ಪಬ್ಲಿಕ್ ಅವ್ರು ಯಾವ ತರ ಫೀಲ್ ಮಾಡ್ತಾ ಇದಾರೆ ಜ್ಯೋತಿಷದ ಬಗ್ಗೆ ಅಂತ ಫಸ್ಟ್ ತಿಳ್ಕೊಳ್ಳೋದೇ ಬಹಳ ವಿಷಾದನೀಯ ಆಗ್ಬಿಟ್ಟಿದೆ. ಎದುರಿಸೋದೇ ಜಾಸ್ತಿ ಅಂತಂದ್ರೆ ಖಂಡಿತ ಎದುರಿಸ್ತಾ ಇದ್ದಾರೆ. ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅದು ಎದುರಿಸೋದು ಏನಿದೆ ಮೇಡಮ್? ಎದುರಿಸೋದು ಏನ್ ವಿಚಾರದಲ್ಲಿ? ಮದುವೆನೇ ಇಲ್ಲ. ಏನ್ ಇವಾಗ ಮದುವೆ ಇಲ್ಲ ಅಂದ್ರೆ ಏನ್ ಇವಾಗ? ಅದೇ ಎಂಡ ಮೇಡಮ್. ಮನಸ್ಸು ಮಾಡ್ಕೊಂಡ್ರೆ ಯಾರನ್ನ ಬೇಕಾದ್ರೂ ಮದುವೆ ಮಾಡ್ಕೋಬಹುದು. ಯೋಚನೆ ಮಾಡಿ, ಜಾತಕ ಬಿಟ್ಟು ಯೋಚನೆ ಮಾಡೋಣ. ಎಲ್ಲೆಲ್ಲಿ ಎದುರಿಸೋದು ಬರ್ತಕ್ಕಂಥದ್ದು? ಮೊದಲು ಮದುವೆದೇ ಎದುರಿಸ್ಬಿಡ್ತಾರೆ. ನಾವು ಯಾವ ಜಾತಿ ಬೇಕಾದ್ರೂ ಮಾಡ್ಕೋತೀವಿ, ಯಾವ ಧರ್ಮ ಬೇಕಾದ್ರೂ ಮಾಡ್ಕೋತೀವಿ ಅಂದ್ರೆ ಒಬ್ಬ ಹುಡುಗ ಅಥವಾ ಹುಡುಗಿ ಸಿಗಲ್ವಾ? ಅಷ್ಟೇ ಬೇಕಾಗಿರೋದು ಬಾಯಲ್ಲಿ. ಇದು ಆಂತರಿಕವಾಗಿ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಜ್ಯೋತಿಷದಲ್ಲಿ ನೋಡ್ತೀವಿ ಮೇಡಮ್. ಈಗ ಈ ಜಾತಿಯವರು ಇನ್ನೊಬ್ಬರ ಜಾತಿ ಮದುವೆ ಆದ್ರೂ ಕೂಡ ಅವರವರ ಜಾತಕದ ಮೇಲೆ ಭಿನ್ನಾಭಿಪ್ರಾಯಗಳನ್ನ ನೋಡಿ ಹೇಳ್ತಕ್ಕಂಥದ್ದೇ ಹೊರತು ಅವ್ರು ಹೇಳ್ತಕ್ಕಂಥ ಪೂರ್ಣ ವಿಚಾರ ನಿಮಗೆ ಸಿಕ್ಕಾಪಟ್ಟೆ ಸಮಸ್ಯೆ ಅಂತ ಹೇಳ್ತಕ್ಕಂಥದ್ದು ಇಲ್ವೇ ಇಲ್ಲ. ಒಂದು. ಆಮೇಲೆ ಪರಿಪೂರ್ಣವಾಗಿ ಇನ್ನೊಂದೇನ್ ಹೇಳ್ತಾರೆ ಅಂತಂದ್ರೆ, ಈ ಮಂಗಳ ದಶ ಮುಗಿದು ರಾಹು ದಶ ಬೈದ ತಕ್ಷಣ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಜನರಲ್ ಎದುರಿಸಬಹುದು, ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಒಬ್ಬ ವ್ಯಕ್ತಿಯ ಆಕ್ಸಿಡೆಂಟು ಮತ್ತೆ ಜೀವವನ್ನು ಉಳಿಸ್ತಕ್ಕಂಥ ಶಕ್ತಿ ಈ ಭೂಮಿ ಮೇಲೆ ಯಾರಿಗೂ ಇಲ್ಲ, ನನಗೂ ಇಲ್ಲ, ಯಾರಿಗೂ ಇಲ್ಲ. ಸೊ ಹೊಟ್ಟೆಪಾಡಿಗೆ ಈ ಶಾಸ್ತ್ರನ ತಗೊಂಡೋಗಿ ರೋಡ್ಗೆ ಹಾಕಿದ್ದಾರೆ. ತುಂಬಾ ಹೈಲೈಟ್ ಮಾಡಿ ಎದುರಿಸ್ಬಿಡ್ತಾರೆ ಸರ್ ಜನಗಳಿಗೆಲ್ಲ. ಖಂಡಿತ ಎದುರಿಸ್ತಾ ಇದಾರೆ ಮೇಡಮ್. ಇದು ತುಂಬಾ ಜನ ಎದೊಳ್ತಾ ಇಲ್ಲ ಯಾರನ್ನು. ಯಾರು ಇದ್ರ ಬಗ್ಗೆ ಆಕ್ಷೇಪ ಮಾಡ್ತಾ ಇಲ್ಲ. ಯಾಕಂದ್ರೆ ಅವ್ರವ್ರದ್ದು ಏನೋ ಆಗ್ಬಿಡ್ಲಿ ಅನ್ನೋ ಒಂದು ವಿಚಾರದಲ್ಲಿ ಓಡೋಗ್ತಾ ಇದಾರೆಲ್ಲ. ಎಲ್ಲ ಟ್ರಯಲ್ ಅಂಡ್ ಎರರ್ ಮೆಥಡ್. ಈಗ ನೀವು ವಿಶಾಲವಾಗಿ ಯೋಚನೆ ಮಾಡಿ ಇದನ್ನ ಹೇಳ್ತಾ ಇದ್ದೀರಾ. ಇದೇ ನೆಕ್ಸ್ಟ್ ಕಾಲರ್, ಥರ್ಡ್ ಕಾಲರ್, ನಮ್ಮ ಮದುವೆ ಯಾವಾಗ ಆಗ್ಬಿಡುತ್ತೆ? ಆಗಿಲ್ಲ ಅಂದ್ರೆ ಇನ್ನೊಬ್ಬ ಅವನ ಕರೀತಾನೆ, ಇಡು 15,000, ಇಡು 30,000, ಇಲ್ದಾರೆ ಆಗಲ್ಲ, ಓಡೋಗ್ತಾರೆ. ಸೊ ಕೆಲಸ ಕಾರ್ಯ ಆಗಲಿ ಅಂತ ಎಲ್ಲ ಓಡೋಗ್ತಾ ಇದ್ರೆ ಹೊರತು ವಾಸ್ತವವಾಗಿ ಯಾರು ನೋಡ್ತಾ ಇಲ್ಲ ಜ್ಯೋತಿಷ್ಯನ. ನೀವು ಹೇಳ್ದಂಗೆ ಇದನ್ನು ಬಹಳ ತಪ್ಪಾಗಿ ಸೈನ್ಸ್ನ ನೋಡಿದ್ದಾರೆ. ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ಒಂದು ನಮ್ಮ ನಕ್ಷತ್ರ ನಾಡಿ ಹುಟ್ಟಿದೆ. ಎಲ್ಲರಿಗೂ ಒಂದು ರೀತಿ ಸತ್ಯದ ದರ್ಶನ ಆಗ್ತಾ ಇದೆ. ನಮ್ಮ ಕಳೆದ ಮೂರು ನಮ್ಮ ಉಗಾದಿ ಭವಿಷ್ಯದಲ್ಲಿ ಯಾವುದೇ ಒಂದು ಸಂಶಯ ಇಲ್ಲದೆ ಕರೆಕ್ಟ್ ಆಗಿ ಬಂದಿದೆ. ಎಲ್ಲರೂ ಹೇಳ್ತಾರೆ, ದೊಡ್ಡ ದೊಡ್ಡವರೆಲ್ಲ ಭವಿಷ್ಯ ಹೇಳ್ತಾರೆ. ನಮ್ಮ ಭವಿಷ್ಯ ಯಾರು ಕೇಳಲಿಲ್ಲ ಹೆಚ್ಚಾಗಿ.
ಅದೇನಾಗುತ್ತೆ ಅಂದ್ರೆ ಕೆಲವೊಂದ್ಸತಿ ಬ್ರ್ಯಾಂಡ್ ಅಂತ ಬರುತ್ತಲ್ವ ಮೇಡಮ್, ದೊಡ್ಡ ದೊಡ್ಡ ಚಾನೆಲ್ ಹೌದು ಬ್ರ್ಯಾಂಡ್, ಸರ್, ಹೌದು ಸರ್. ಆ ಬ್ರ್ಯಾಂಡ್ ಇಂದ ಜನ ಓಡ್ತಾರೆ. ಅಲ್ಲಿ ಅವನೋ ಒಬ್ಬ ವೇಷಧಾರಿ ಹಾಕೊಂಡು ಕೂತ್ಕೊಳ್ತಾನಲ್ಲ, ಅವನೇನೋ ಆ ಡ್ರೆಸ್ಗೆ ಹೋಗಿ ಹೋಗಿ ಬೀಳ್ತಾರೆ. ಏನ್ ಮಾಡೋದು? ನಮ್ಗೆ ಆತರ ಡ್ರೆಸ್ ಹಾಕೊಂಡು ನಾಟಕ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಮ್ಗೆ. ಆತರ ಮನಸ್ ಬಂದು ಯಾರು ಹಾಕಿಸ್ಕೊಳ್ಸಿದ್ರು ಅದು ಡ್ರಾಮಾ ಆಗ್ಬಿಡತ್ತದು. ಹೌದು ಸರ್, ಹೌದು ಸರ್. ಈ ರೀತಿ ಜ್ಯೋತಿಷ್ಯನ ಅಲ್ಲಿ ಹೋಗಿ ಅವ್ರ ಬಾಯಲ್ಲಿ ಯಾವ ನುಡಿನೂ ಬಂದಿಲ್ಲ ಇದುವರೆಗೂ ಅಂತವ್ರದ್ದೆಲ್ಲ. ಯಾವ ಒಳ್ಳೆ ನುಡಿ ಈ ತರ ಹಿಂಗಾಗತ್ತೆ ಭವಿಷ್ಯ ಅಂತ ಹೇಳಿಲ್ಲ. ಆ ರೀತಿ ಜನಗಳಿಗೆ ಚೆನ್ನಾಗಿ ಗೊತ್ತಿದೆ, ಪಬ್ಲಿಕ್ ಲೈಫ್ಗೆ ತುಂಬಾ ಜನ ಗೊತ್ತಿದೆ ನಕ್ಷತ್ರ ನಾಡಿ ಎಕ್ಸಲೆಂಟ್ ಅಂತ. ಹೌದು ಸರ್. ಕೆಲವು ಕ್ರೀಮ್ ಅಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳಿಗೆ ಜ್ಯೋತಿಷ್ಯ ಎಲ್ಲಿ ಕರೆಕ್ಟ್ ಆಗಿದೆ, ಯಾರು ಕರೆಕ್ಟ್ ಆಗಿ ಹೇಳ್ತಾರೆ, ಸಂಶೋಧನೆ ಮಾಡಿಲ್ಲ ತುಂಬಾ ಜನ. ಹೌದು ಸರ್, ಹೌದು ಸರ್. ಇಲ್ಲಿ ನೋಡ್ತಾ 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 ಅಭ್ಯಾಸ ಆಗ್ತಾ 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 ಇಲ್ಲಿ ಒಂದು ಸೆಟ್, ಐಸ್ ಟಿವಿಯಲ್ಲಿ ಒಂದು ಸೆಟ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಇರ್ಲಿ ನೋಡೋಣ, ಅದು ಭಗವಂತನ ಇಚ್ಛೆ ಅಂತ ಬಿಟ್ಬಿಡ್ಬೇಕು. ಹೌದು ಸರ್. ಕೊನೆಗೆ ನಾವ್ ಏನ್ ಹೇಳ್ಬೇಕು, ಕರ್ಮ ಎಲ್ಲಾನು ಒಂದು ರೀತಿ ನಡೀತಾ ಇದೆ ಅಂದ್ರೆ ಇದನ್ನು ಒಂದು ಕರ್ಮ ಅಂತ ತಿಳ್ಕೊಂಡು ಬಿಟ್ಬಿಡ್ಬೇಕು ಅಷ್ಟೇ. ಆಗ ಟೈಮಲ್ಲಿ ಆಗುತ್ತೆ, ಹೋಗೋ ಟೈಮಲ್ಲಿ ಹೋಗುತ್ತೆ. ಜನರು ಎಲ್ಲ ಕಡೆನೂ ಮೋಸ ಹೋಗ್ತಾರೆ. ಜ್ಯೋತಿಷದಲ್ಲೂ ಮೋಸ ಹೋಗ್ಬಿಟ್ರೆ ಅಲ್ವಾ ಕಷ್ಟ ಅಲ್ವಾ? ಹೌದು ಸರ್. ಕಾಯಿಲೆ ಅಂತ ನಾವು ಫಸ್ಟ್ ಹೋಗೋದು ಡಾಕ್ಟರ್ ಹತ್ರ ಅಲ್ವಾ? ಹೌದು ಸರ್. ಡಾಕ್ಟ್ರೇ ಕೊಲೆ ಮಾಡ್ಬಿಟ್ರೆ, ಸಾಯಿಸ್ಬಿಟ್ರೆ ನಂಬಿಕೆ ಎಲ್ಲಿ ಉಳಿಯುತ್ತೆ? ಹೌದು ಸರ್. ನಂಬಿಕೆ ಹೋಗ್ತಾ ಇದೆ, ಆ ನಂಬಿಕೆನೇ ಇಂಪಾರ್ಟೆಂಟ್. ಇದ್ರಲ್ಲಿ ಏನ್ ಮೇಡಮ್, ಇನ್ನೊಂದು ವಿಚಾರ ನಾನು ಹೇಳ್ಬೇಕು ಅಂತಿದ್ದೆ. ಈ ಜ್ಯೋತಿಷ್ಯ ಹೇಳಿದ್ರೆ ಕರ್ಮಗಳು ಅಂಟ್ಕೊಳ್ಳುತ್ತೆ, ಕರ್ಮಗಳು ಪ್ರಾಬ್ಲಮ್ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಕೆಲವರು. ಕೇಳಿದಿರಾ? ಹ್ಞೂ ಸರ್, ಕೇಳಿದೀನಿ ಮಾತು. ಜ್ಯೋತಿಷ್ಯ ಹೇಳ್ಬಾರ್ದು, ಯಾಕಂದ್ರೆ ಈಗ ಕಲಿಯಕ್ ಬನ್ನಿ ಅಂತಂದ್ರೆ, ನಾನು ರೀಸೆಂಟ್ ಆಗಿ ತುಂಬಾ ಜನ ಕೇಳ್ತಾ ಇದ್ರೆ ಆಫೀಸಲ್ಲಿ ಹೇಳ್ತಾರೆ, ಸರ್ ಅದು ಕಲ್ತ್ರೆ ಕರ್ಮ ಅಂಟ್ಕೊಂಡ್ಬಿಡುತ್ತೆ, ನಾವು ಬಹಳ ಕಷ್ಟ ಅಂತ ಏನೋ ಹೇಳಿದ್ರಲ್ವಾ. ನಮಗೆ ಕ್ಯಾನ್ಸರ್ ಬಂದು ಆಪರೇಷನ್ ಮಾಡದೆ ಹೋದ್ರೆ ಡಾಕ್ಟರ್ಗೆ ಕರ್ಮ ಅಂಟ್ಕೊಳ್ಳಲ್ವಾ? ಇದೊಂದು ಹುಚ್ಚುತನ ಗೊತ್ತಿಲ್ವಾ? ವೀಕ್ಷಕರಲ್ಲಿ ಕೇಳ್ತಾ ಇದೀನಿ ಕ್ವಶನ್. ಒಬ್ಬನಿಗೆ ಕಿಡ್ನಿ ಆಪರೇಷನ್ ಇದೆ, ಅವ್ನ ಕರ್ಮದ ಪ್ರಕಾರ ಕಿಡ್ನಿ ಏನೋ ಆಪರೇಷನ್ ಆಗ್ಲೇಬೇಕು, ಹಾರ್ಟ್ ಆಪರೇಷನ್ ಆಗ್ಲೇಬೇಕು, ಇಲ್ಲಾಂದ್ರೆ ಉಳಿಯಲ್ಲ, ಉಳಿಯೋದೇ ಇಲ್ಲ ವ್ಯಕ್ತಿ. ಅವಾಗ ಡಾಕ್ಟರ್ ಇಲ್ಲಪ್ಪ ನಾನು ಅವ್ನ ಕರ್ಮದ ಪ್ರಕಾರ ಅವ್ನು ಸಾಯ್ಬೇಕು ಅಂತ ಬಿಟ್ಬಿಟ್ರೆ ಡಾಕ್ಟರ್ ಅವನು ಹೋಗ್ಬಿಟ್ಟು ಅವ್ನ ಬಾಡಿ ಮುಟ್ಟಿ ಒಂದು ಕಟ್ ಮಾಡಿ ಅದೇನೋ ಒಂದು ಪೈಪ್ ಸರಿ ಮಾಡ್ಕೊಂಡು ಒಂದು ವೈನ್ ಸರಿ ಮಾಡಿ ಬ್ಲಾಕೇಜ್ ರಿಮೂವ್ ಮಾಡಿ ಮತ್ತೆ ಹೊಲ್ದು ಅವನ ಜೀವನ ಕೊಟ್ಟು ಕಳಿಸ್ತಾನೆ. ಅವನ ಕರ್ಮದಲ್ಲಿ ಕಾಯಿಲೆ ಬರುತ್ತೆ ಅಂತ ಇರುತ್ತೆ ಅಲ್ವಾ? ಹಾಗಿದ್ರೆ ಆ ಡಾಕ್ಟರ್ ಅವನಿಗೆ ರಿಪೇರಿ ಮಾಡೋದ್ನಲ್ಲ, ಅವನ ಕರ್ಮ ಅವನಿಗೆ ಬಂತಾ? ಹಂಗಾರೆ ಡಾಕ್ಟರ್ ಓದೋರಿಗೆಲ್ಲ ಕರ್ಮಗಳು ಬಂದ್ಬಿಟ್ಟಿರ್ಬೇಕು. ಈ ಹುಚ್ಚು ವಿಚಾರಗಳು, ಮತಿಹೀನ ಡಿಸ್ಕಷನ್ಗಳು ಮಾರ್ಕೆಟ್ ಅಲ್ಲಿ ವೇಸ್ಟ್ ಡಿಸ್ಕಷನ್ಗಳು ಮಾಡ್ತಾರೆ. ಇನ್ನೊಬ್ಬರ ಜಾತಕ ಹೇಳಿದ್ರೆ ಇವ್ರು ಬಂದ್ಬಿಡ್ತಂತೆ. ಏನ್ ಹೇಳ್ತೀರಿ ಇನ್ನೊಬ್ಬರ ಜಾತಕ? ನೀವು ಒಂದು ಮದುವೆ ಬಗ್ಗೆ ಹೇಳ್ತೀರ, ಅದೇನು ದೊಡ್ಡ ಕರ್ಮನ ಅದು? ಏನಿರುತ್ತೆ ಮೇಡಮ್ ಜ್ಯೋತಿಷದಲ್ಲಿ ಹೇಳಕ್ ಹೇಳಿ ನೀವೇನೆ. ಅಲ್ಲ ಪಾಪ ನಿಮ್ ಟೈಮ್ ವೇಸ್ಟ್ ಮಾಡ್ತಾ ಇದೀನಿ, ಪ್ಲೀಸ್ ಸಾರಿ. ಜ್ಯೋತಿಷ್ಯದಲ್ಲಿ ಏನ್ ಕೇಳೋದಿರುತ್ತೆ? ಒಬ್ಬರ ಹತ್ರ ಹೋದ್ರೆ ಹುಡುಗ ಓದ್ತಾ ಇಲ್ಲ, ಸರಿ ಓದ್ತಾ ಇಲ್ಲ, ಈ ಗ್ರಹಗಳು ಪ್ರಾಬ್ಲಮ್ ಇದೆ, ಇದು ಕರ್ಮ, ಇದು ಕೊಟ್ಬಿಟ್ಟು ಒಂದು ಪೂಜೆ ಮಾಡಿಸಿ ಇನ್ನೊಂದೇನೋ ಮಾಡಿಸಿ. ಅದು ಯಾವ ಕರ್ಮ ಅವನ ಗಂಟೆಗಳು ಹೇಳೋನ್ಗೆ? ಓದು, ಚೆನ್ನಾಗಿ ಓದ್ಲಿ ಅನ್ನೋದು ಒಂದು ಕರ್ಮನ? ಕೆಲಸ ಸಿಗ್ತಾ ಇಲ್ಲ ಸರ್, ಇಲ್ಲಪ್ಪ ನಿಂಗೆ ರಾಹು ಸಮಸ್ಯೆ ಇದೆ, ಕೇತು ಸಮಸ್ಯೆ ಇದೆ, ಇದು ದಾನ ಮಾಡ್ಕೋ, ಹಿಂಗ್ ಮಾಡ್ಕೋ, ಅದು ಕರ್ಮ ಅಂಟಿಸ್ಕೊಳ್ತೀವ? ಇಲ್ಲ ಸರ್. ಸಿಂಪಲ್ ಅಲ್ವಾ? ಈಗ ಮದುವೆ ವಿಚಾರದಲ್ಲಿ ಏನೋ ಒಂದು ಹೇಳ್ತೀವಿ, ನೆಗೆಟಿವ್ ಇದೆ, ಪಾಸಿಟಿವ್ ಇದೆ, ಸ್ವಲ್ಪ ಟೈಮ್ ತಗೊಳುತ್ತೆ, ಇನ್ನೊಂದು 3 ವರ್ಷ ಮದುವೆ ಇಲ್ಲ, ಇದು ಕರ್ಮ ಅವ್ರದ್ದು ಬಂದ್ಬಿಡುತ್ತೆ ನಮಗೆ. ಎಂತ ಹುಚ್ಚು ಕಲ್ಪನೆಯಲ್ಲಿದ್ದಾರೆ ಅಂತಂದ್ರೆ ಅದು ಹೇಳಕ್ ಸಾಧ್ಯ ಇಲ್ಲ. ಈ ಏನಾಗ್ಬಿಟ್ಟಿದೆ, ಎಲ್ಲರೂ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ, ಎಲ್ಲರೂ ಮಾಸ್ಟ್ರೇ, ಗ್ರ್ಯಾಂಡ್ ಮಾಸ್ಟರ್ ಒಬ್ರು ಇಲ್ಲ. ಎಲ್ಲರೂ ಮಾಸ್ಟ್ರೇ, ಗ್ರ್ಯಾಂಡ್ ಮಾಸ್ಟರ್ ಒಬ್ರು ಇಲ್ಲ. ಇನ್ನ ಕಾಯಿಲೆ, ಅವ್ರ ಕಾಯಿಲೆ ಬಂತಂದ್ರೆ ಇಂಥ ಗ್ರಹ ಇದೆ, ಹಿಂಗಿದೆ, ದಾನ ಮಾಡ್ಕೊಳ್ಳಿ, ಮಂತ್ರ ಹೇಳ್ಕೊಳ್ಳಿ. ಅವ್ರ ಕರ್ಮ ನಮ್ಗೆ ಅಂಟ್ಕೊಳ್ಳುತ್ತೆ, ಅವ್ರ ಕಾಯಿಲೆ ನಮ್ಗೆ ಹೆಂಗ್ ಅಂಟ್ಕೊಳ್ಳುತ್ತೆ? ಮತ್ತೆ ಹಾಗಿದ್ರೆ ಡಾಕ್ಟರ್ದು ಕ್ವಶನ್ ಅವ್ರಿಗೆ, ಯಾರ್ಯಾರು ಈ ವಿಚಾರ ಕೇಳ್ತಿರೋ ವೀಕ್ಷಕರಲ್ಲಿ ಒಂದು ಮನವಿ, ಕ್ವಶನ್ ಮಾರ್ಕ್, ಡಾಕ್ಟರ್ಗೆ ಕರ್ಮ ಅಂಟ್ಕೊಳ್ಳಲ್ವಾ? ಯಾರಾದ್ರೂ ಈ ಜ್ಯೋತಿಷದ ಬಗ್ಗೆ ಈ ವಿಚಾರ ಕೇಳಿದ್ರೆ ಡಾಕ್ಟರ್ಗೆ ಕರ್ಮ ಅಂಟ್ಕೊಳ್ಳಲ್ವಾ? ಇಷ್ಟು ತಿಳ್ಕೊಂಡ್ರೆ ಸಾಕು. ಪಾಪ ಅವ್ರ ಟೈಮ್ ವೇಸ್ಟ್ ಮಾಡೋದು ಬೇಡ. ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಬೇಕಾಯ್ತು? ಸರ್, ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು. ಹೇಳಿ. ಪ್ರಶ್ನೆಶಾಸ್ತ್ರ ಕೊಡಿ ಸರ್. ವೆರಿ ಗುಡ್. 1 to 240 ನಂಬರ್ ಹೇಳಿ. 26 ಸರ್. 26. ಸರ್. ಯಾವ ವಿಚಾರ ಬಗ್ಗೆ ಸರ್? ಇವಾಗ ಗವರ್ಮೆಂಟ್ ಕಾಲ್ ಮಾಡಿದಾರೆ KEB-ಯಲ್ಲಿ. ಅದೇ ಸರ್, ಅವನಿಗೆ ಗವರ್ಮೆಂಟ್ ಜಾಬ್ ಆಗುತ್ತೋ ಆಗಲ್ವಾ ಅಷ್ಟೇ ಸರ್ ಬೇಕಾಗುತ್ತೆ. 6ನೇ ಮನೆ ಬುಧ ಬಂದಿದೆ. ಬುಧನ ಒಂದು ಕಾಂಬಿನೇಷನ್ ನೋಡೋಣ ಎಲ್ಲಿದೆ ಅಂತ. ಬುಧ ಸೂರ್ಯನ ನಕ್ಷತ್ರ ಇರೋದ್ರಿಂದ ಪ್ರಯಾಸದಿಂದ ಆಗುತ್ತೆ. ಬುಧ 10ನೇ ಮನೆಯಲ್ಲಿರೋದ್ರಿಂದ ಆಲ್ಮೋಸ್ಟ್
ಖಂಡಿತ ಆಗುತ್ತೆ. ಅವರ ತಂದೆಯ ಒಂದು ಸಹಾಯದಿಂದ ಆಗುತ್ತೆ ಅಂತನೂ ಬರುತ್ತೆ. ಅದು ಹೇಗೆ ಅಂತ ನೀವು ವಿವರವಾಗಿ ಹೇಳಬೇಕು. ತಂದೆ ಸಹಾಯದಿಂದ, ತಂದೆ ಅಥವಾ ತಂದೆ ಸ್ಥಾನದಲ್ಲಿರ್ತಕ್ಕಂಥ ಸಹಾಯ, ಯಾವ್ದಾರು ಒಂದು ಹಿರಿಯರು, ಯಾರಾದ್ರೂ ಒಬ್ರು ಹಿರಿಯರು ಬಂದು ಅವ್ರಿಗೆ ಈ ತರ ಹಿಂಗ್ ಮಾಡು, ಹಿಂಗ್ ನಾನು ಮಾಡ್ಕೊಡ್ತೀನಿ ಅನ್ನೋದು ಒಂದು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಲ್ಲ, ಅದು ನಿಮಗೆ ಸಿಗುತ್ತೆ. ಸೂರ್ಯದಶೆಯಲ್ಲಿ ಪ್ರಶ್ನೆ ಇರೋದ್ರಿಂದ, ರಾಹುವಿನ ಕಾಂಬಿನೇಷನ್ 10-9 ಬಂದಿರೋದ್ರಿಂದ 2024 ಸ್ಟಾರ್ಟ್ ಒಳಗಡೆ ಸಿಗುವಂತ ಸಾಧ್ಯತೆ ಬಹಳ ಉನ್ನತವಾಗಿದೆ. ಒಂದು 7 ಮುಖದ ರುದ್ರಾಕ್ಷಿ ಹಾಗೆ ಒಂದು ಸ್ಟಾರ್ ರೂಬಿ ಧರಿಸಿ. ಯಾರಾದ್ರೂ ಕೊಡಿಸೋರು, ಯಾರಾದ್ರೂ ಹೇಳಿರೋರು ಯಾರು ಇದ್ದಾರಾ? ಹಿರಿಯರು, ತಂದೆ ಸ್ಥಾನ, ತಂದೆ ತರ ಏಜೆಡ್ ಪರ್ಸನ್. ಕರೆ ಕಟ್ಟಾಯ್ತೇನೆ. ಓಕೆ, ಮುಂದಿನ ಕರೆಗೆ ಹೋಗೋಣ. ನಮಸ್ತೆ. ಹಲೋ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮಸ್ಕಾರ ಗುರುಗಳೇ. ಹೇಳಿ. ನಮಸ್ಕಾರ. ನಮ್ಗೆ ಪ್ರಶ್ನೆಶಾಸ್ತ್ರ ಹೋಗೋದಿತ್ರಿ. ಅಲ್ಲೇ ಹೋಗೋಣ. ನಮ್ಮ ಮಗನ ಬಗ್ಗೆ ಕೇಳೋದಿತ್ತು. ಹೇಳಿ. ಅವನ ಹೆಸರು ವಿಶ್ವನಾಥ್ ಅಂತ ಹೇಳಿ. ಹೇಳಿ. ಅವನಿಗೆ 41 ವರ್ಷ. ಜಸ್ಟ್ ಒಂದು ನಂಬರ್ ಹೇಳಿ ಸಾಕು, ಮಿಕ್ಕಿದ್ದೆಲ್ಲ ಕಾಂಬಿನೇಷನ್ಸ್ ಅದೇ ಹೇಳುತ್ತೆ. ಹೌದ್ರಿ. 108. ಏನ್ ಪ್ರಶ್ನೆ? 108. ಅವನ ಭವಿಷ್ಯದ ಬಗ್ಗೆ ಒಂದ್ ಸ್ವಲ್ಪ. ಭವಿಷ್ಯದ ಬಗ್ಗೆ ಅಂದ್ರೆ ಎಷ್ಟೊಂದಿದೆ ಮೇಡಮ್. ಇಲ್ಲಿ ಎಜುಕೇಶನ್ ಇದೆ, ಬಿಸ್ನೆಸ್ ಇದೆ, ಮ್ಯಾರೇಜ್ ಇದೆ, ಹೆಲ್ತ್ ಇದೆ, ಲಿಟಿಗೇಷನ್ ಇದೆ, ಜಾಬ್ ಇದೆ, ಫೈನಾನ್ಸ್ ಇದೆ, ಚೈಲ್ಡ್ ಬರ್ತ್ ಇದೆ, ಪ್ರಾಪರ್ಟಿ ಇದೆ, ಟ್ರಾವೆಲ್ ಇದೆ. ಇದೆಲ್ಲ ಭವಿಷ್ಯದ ಬೇಕು ಅಂತಂದ್ರೆ ಫೆಬ್ರವರಿ 16ನೇ ತಾರೀಕು ಕಳಿಸಿ, ನಿಮ್ಮ ಮಗನ್ ಕಲಿಸಿ. ಭವಿಷ್ಯ ಚೆನ್ನಾಗಿ ನೋಡ್ಕೋಬಹುದು. ಇದೆಯೋ ಇಲ್ವೋ ಅಷ್ಟೇ, ಆಮೇಲೆ ಅದಕ್ಕೆ ಪರಿಹಾರಗಳು ನಾವು ಕೊಡ್ತೀವಿ. ಆಯ್ತು, ಕೊಡ್ರಿ ಸರ್. ಹೇಳಿ, ಯಾವ್ದು ವಿಚಾರ? ಅವನಿಗೆ ಮದುವೆ ಮಾಡಿದ್ದೆವು ಒಂದು 7-8 ವರ್ಷದಿಂದ. ಅದು ಸೆಟ್ ಆಗ್ಲಿಲ್ಲ, ಅದಕ್ಕೆ ಹುಡುಗಿ ಬರ್ಲಿಲ್ಲ. ಮತ್ತು ಈ ಮುಂದೆ ಒಂದು ಭವಿಷ್ಯ ಹೆಂಗ ಅನ್ನೋದು ಸ್ವಲ್ಪ ವಿಚಾರ ಮಾಡಬೇಕಾಗಿತ್ತು. ಸರಿ ಇಲ್ಲ, ನಿಮ್ಮ ಪ್ರಶ್ನೆ ಸರಿಗೆ ಕೇಳ್ತಾ ಇಲ್ಲ. ಮತ್ತೆ ಅದು ಡೈವರ್ಸ್ ಆಯ್ತಾ ಏನು ಅಥವಾ ಏನು ಕರೆಕ್ಟ್ ಆಗಿ ಹೇಳಿ, ಸಂಕ್ಷಿಪ್ತವಾಗಿ ಹೇಳಿ. ಡೈವರ್ಸ್ ಆಗ್ಯದ್ರಿ ಅದು. ಈಗ ಇನ್ನೊಂದು ಮದ್ವೆಗೆ ನೋಡ್ತಾ ಇದ್ರೆ ಏನು ಒಂದು ಕರೆಕ್ಟ್ ಆಗಿ ಹೇಳಿ, ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಆಗ್ತದೇನಿಲ್ಲ ಅಷ್ಟು ಕೇಳಿ. ಭವಿಷ್ಯದ ಬಗ್ಗೆ ಅಂತಂದ್ರೆ ಏನರ್ಥ? ಅದೇ ಸರಿಯಾಗಿರ್ತಕ್ಕಂಥ ಪ್ರಶ್ನೆ ಕೇಳಿ ದಯವಿಟ್ಟು. ಇಲ್ಲಿ ಟೈಮ್ ವೇಸ್ಟ್ ಮಾಡಬೇಡಿ. ಮ್ಯಾರೇಜ್, ಇನ್ನೊಂದು ಮ್ಯಾರೇಜ್ ಆಗುತ್ತಾ ಅಷ್ಟೇನಾ? ಮುಂದಿನ ಮ್ಯಾರೇಜ್ ಹೆಂಗದ ಲೈಫ್. ಈ ಮ್ಯಾರೇಜ್ ಡೈವರ್ಸ್ ಕಟ್ಟಾಯ್ತಾ? ಆಗ್ಯದ್ರಿ, ಎಲ್ಲ ಮುಗಿದಿದೆ. ಸರಿ, ಇನ್ನೊಂದು ಮದ್ವೆ ಇದೆಯಾ ಅಷ್ಟೇ. ಹೌದ್ರಿ. ಎಷ್ಟು ಟೈಮ್ ವೇಸ್ಟ್ ಮಾಡಿದಿರಿ ನೋಡಿ. ಒಂದು ಸಿಂಪಲ್ ಕ್ವಶನ್ ಭವಿಷ್ಯದ ಬಗ್ಗೆ ಅದೇ ಹೇಳ್ತಾ ಇದ್ದೇನೆ. ಏನ್ ಹೇಳ್ತಾ ಇರೋದು? ಇನ್ನೊಂದು ಮದ್ವೆ ಆಗುತ್ತಾ? 9ನೇ ಮನೆ ಶನಿ ಬಂದಿರತಕ್ಕಂಥದ್ದು. ಶನಿಯ ಕಾಂಬಿನೇಷನ್ ನೋಡೋಣ ಹೇಗಿದೆ ಅಂತ. ಶನಿ 5, 8, 4. ಫಸ್ಟ್ ಆಫ್ ಆಲ್ ಅವ್ರಿಗೆ ಇದರಿಂದ ದೂರ ಇರೋಣ ಅನ್ನೋ ಒಂದು ಆಸೆ ಇರುತ್ತೆ. ಯಾವ್ದು ಮದುವೆನೇ ಬೇಡ ಅನ್ನೋ ಒಂದು ವಿಚಾರಗಳು ಇಲ್ಲಿ ತೋರಿಸ್ತಾ ಇದೆ. ಯಾಕಂದ್ರೆ 5 ಆಸೆ ಇದೆ, ಮದುವೆ ಮಾಡ್ಕೋಬೇಕು ಇನ್ನೊಂದು ಅಂತ ಆಸೆ ಇದೆ 5. ಬಟ್ ಅದರ ಒಂದು ಪರಿಕಲ್ಪನೆ ನೋಡಿದ್ರೆ 8 ಬರೀ ಅಬ್ಸ್ಟೆಕಲ್ಸ್, ಬರೀ ಹಿಂಸೆ ಆಗುತ್ತೆ. ಕೊನೆಗೆ ಅಲ್ಲಿ ಪ್ರೀತಿ ವಾತ್ಸಲ್ಯ ಇಲ್ಲದೆ ಇರತಕ್ಕಂಥದ್ದು. ಬಹಳ ಬಲವಂತವಾಗಿ ಮದುವೆ ಆಗೋ ಒಂದು ಚಾನ್ಸಸ್ 2-9 ಕಾಂಬಿನೇಷನ್ ಬರ್ತಾ ಇದೆ. ಅಂದ್ರೆ ಫೋರ್ಸ್ ಮಾಡ್ಬೇಕು ನೀವು ಕುತ್ಕೊಂಡು, ಮಾಡ್ಕೋ ಅಂತ, ಅವಾಗ ಆಗೋ ಸಾಧ್ಯತೆ ಇದೆ. ಈಗ ನೋಡ್ತಾ ಇದ್ದೀರಾ? ಅದೇ ನಿಮ್ ಸ್ವಲ್ಪ ಕೇಳ್ಕೊಂಡೆ ನೋಡೋಣ ಅಂತ ವಿಚಾರ ಇತ್ತು ಸರ್. ಅಲ್ಲ, ನೋಡ್ತಾ ಇದ್ದೀರಾ ಅಂದ್ರೆ ಅವ್ರೇನ್ ಹೇಳ್ತಾ ಇದಾರೆ? ನಿಮ್ ಮಗ ಹೇಳ್ತಾರೆ ವಿಚಾರ ಹೇಳಿ ಫಸ್ಟ್. ಅಂತಾರ ಸರ್, ಅಂತಾರ. ಆದ್ರೆ ಅವ್ರದ್ದು ಸ್ವಲ್ಪ ಇದು ಸರಿ ಇಲ್ಲ, ಮಂದ ಬುದ್ಧಿ ಅನ್ನಿಸ್ತದ ನಮಗದು, ಬುದ್ಧಿ ಶಕ್ತಿ. ಈಗ ನಾನು ಹೇಳಿದ್ದು ಅದೇನೆ ಅಲ್ವಾ? ಆಸೆ ಇದೆ ಮಾಡ್ಕೋಬೇಕು ಅಂತ, ಆದ್ರೆ 8 ಬ್ಯಾಡ, ಯಾಕೆ ಸುಮ್ಮನೆ ಟೆನ್ಷನ್, ಒಂದೇ ಅಲ್ಲಾಡ್ಸೋಗಿದೆ ಜೀವನ. ಪರಿಹಾರ ಅದೇನ್ರ ಇದ್ರೆ ಹೇಳ್ರಿ ಸರ್. ಸ್ವಲ್ಪ ಬಹಳ ಸಮಸ್ಯೆ ಆಗಿದೆ, ಒಂದು ಚಿಂತೆ. ಪರಿಹಾರ ನೋಡಿ, ಮೊದಲು ಅಕ್ಕಿ ದಾನ ಮಾಡಿ. ಅಕ್ಕಿ ದಾನ ಮಾಡೋದ್ರಿಂದ, ಮತ್ತೆ ಹಾಗೆ ಕಡಲೆಕಾಳು ದಾನ ಮಾಡೋದ್ರಿಂದ, ಸೋಮವಾರ ಅಕ್ಕಿ ದಾನ ಮಾಡ್ತಾ ಬನ್ನಿ ಒಂದು 6 ತಿಂಗಳು. ಇಷ್ಟೇ ಜೀವನ. ನಾನು ಏನು ಪರಿಹಾರ ಕೊಟ್ಟಿದ್ದೀನಿ ಇಲ್ಲಿ, ನಾನು ಏನು ಹೇಳ್ತೀನಿ, ಯಾವ ಕಾಂಬಿನೇಷನ್ ಬಂತು, ಯಾವ್ದು ನೆಗೆಟಿವ್ ಬಂತೋ, ಆ ಪರಿಹಾರಗಳು, ಉಂಗುರ, ದಾನ, ಮಂತ್ರ, ಇಷ್ಟೇ ಸಾಕು. ಜ್ಯೋತಿಷ್ಯದಲ್ಲಿ ನೀವು ಚೆನ್ನಾಗಾಗಕ್ಕೆ, ಭಾಳ ಚೆನ್ನಾಗಾಗಕ್ಕೆ ಫೆಬ್ರವರಿ 16ನೇ ತಾರೀಕು ಬಂದು ಇಷ್ಟೇ ಕಲ್ತ್ಕೊಳ್ಳಿ. ಅಲ್ಲಿ ಇಲ್ಲಿ ಓಡೋಗೋದಲ್ಲ. ಕ್ಷೇತ್ರಗಳು ಓಡೋಗಿದ ತಕ್ಷಣ ಅಲ್ಲಿ ದೇವರುಗಳು ಎದ್ದು ನಿಂತ್ಕೊಂಡು, ಬರಪ್ಪ ಬನ್ನಿ ಈಗ ಬನ್ರಿ ನಿಮ್ಗೆಲ್ಲ ಮಾಡ್ಕೊಡ್ತೀವಿ ಅನ್ನಕ್ಕೆ. ಅಯ್ಯೋ, ಈ ದೇವ್ರು ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಚಾನ್ಸೇ ಇಲ್ಲ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆಧ್ಯಾತ್ಮಿಕಕ್ಕೋಸ್ಕರ ಹೋಗ್ಬೇಕು. ನಮಗೆ ಕ್ಷೇತ್ರಕ್ಕೆ ಹೋಗೋ ಕಾರಣ ಆಧ್ಯಾತ್ಮಿಕ. ನನಗೆ ಕೊಡು, ಮದುವೆ ಕೊಡು, ನನಗೆ ಆರೋಗ್ಯ ಕೊಡು, ಅದು ಕೊಡು, ಕಾಸು ಕೊಡು, ಬಿಸ್ನೆಸ್ ಕೊಡು. ಎಲ್ಲ ದೇವಸ್ಥಾನದಲ್ಲಿ ಡ್ರೆಸ್ ಮಾಡ್ಕೊಂಡು ಹೋಗ್ಬಿಡ್ತೀವಲ್ಲ, ಸುಮ್ಮನೆ ಇವ್ರಿಗೆ ತೋರ್ಸಕ್ಕೆ ಒಂದು ಸೆಲ್ಫಿ ಹೊಡ್ಕೊಂಡು ನಾವು ಇಲ್ಲಿ ಹೋಗಿ ಬಂದ್ವಿ ಅಂತ ತೋರ್ಸಕ್ಕೆ, ಇನ್ನೇನಿಲ್ಲ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕಾಗಿರೋದು ಆಧ್ಯಾತ್ಮಿಕ ಚಿಂತನೆ, ಆಧ್ಯಾತ್ಮಿಕ ಬಗ್ಗೆ ಕೊಡಪ್ಪ ದೇವರೇ, ಇದೆಲ್ಲ ನಾನು ಬಿಟ್ಬಿಟ್ಟು
ನೆಮ್ಮದಿ ಇರೋ ಜೀವನ, ಯಾವುದ್ರ ಮೇಲೂ ಆಸೆ ಕೊಡದೇ ಇರತಕ್ಕಂಥದ್ದು ಹೋಗಿ ಕೇಳೋದೆ ಕ್ಷೇತ್ರದಲ್ಲಿ ಹೋಗಿ ನನಗೆ ಮದುವೆ ಆಗಿಲ್ಲ ಅಂತ ಬೇಡೋದ್ರೆ ಅಲ್ಲಿ ಬರೋದಿಲ್ಲ. ಅದೆಲ್ಲ ಮೆಟೀರಿಯಲಿಸ್ಟಿಕ್, ಅದು ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಆಲ್ ಮೆಟೀರಿಯಲಿಸ್ಟಿಕ್. ಒಂದು 9 ಮುಖದ ರುದ್ರಾಕ್ಷಿ ಹಾಕಿ, ಒಳ್ಳೇದಾಗತ್ತೆ. ನೆಕ್ಸ್ಟ್. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಬಿಜಾಪುರದಿಂದ ಗುರುಜಿ. ಡೇಟ್ ಆಫ್ ಬರ್ತ್ 10 ಅಕ್ಟೋಬರ್ 1990. 10 ಅಕ್ಟೋಬರ್ 1990. ಸಮಯ 10/10/1990. ಬೇಗ ಹೇಳಿ. ರಾತ್ರಿ 1:05 ಜನ್ಮ. ಅದು 9 ರಾತ್ರಿ 10 ಬೆಳಿಗ್ಗೆ 1:05. ಹುಟ್ಟಿದೂರು? ಹಾ ಗುರುಜಿ, ಬಿಜಾಪುರ ಗುರುಜಿ. ಪ್ರಶ್ನೆ ಮದುವೆ ಆಗಿದೆ ಗುರುಜಿ. ಸ್ವಲ್ಪ ಹೊಂದಾಣಿಕೆ ಕಡಿಮೆ ಇದೆ ಗುರುಜಿ. ಏನಾಗಿದೆ, 1 ವರ್ಷ ಆಯ್ತು ಮದುವೆ ಆಗಿ. ಗುರುದಶ 2025. ಚಂದ್ರ, ಗುರು ಮತ್ತೆ ಚಂದ್ರನ ಕಾಂಬಿನೇಷನ್. ಹೊಂದಾಣಿಕೆ ಸ್ವಲ್ಪ ಅಲ್ಲ, ಜಾಸ್ತಿನೇ ಪ್ರಾಬ್ಲಮ್ ಇದೆ. ಹೌದು. ನೀವು ಸ್ವಲ್ಪ ಅಂತ ಇದ್ರೆ, ನಾನು ಜಾಸ್ತಿ ಅಂತ ಇದ್ದೀನಿ. ಕರೆಕ್ಟ್ ಗುರುಜಿ. ಬಟ್ ಆದ್ರೆ ಇದು ಬಿಟ್ಟು ಹೋಗಲ್ಲ ಇದು. ಯಾಕೆ ಅಂದ್ರೆ ಆ ಗ್ರಹದ ಮೇಲೆ ನಾವು ಸ್ವಲ್ಪ ಪ್ರೆಷರ್ ನೋಡ್ತೀವಿ. ಜುಪಿಟರ್ ಇಸ್ ಎ ಪ್ಲಾನೆಟ್ ವಿಚ್ ಇಸ್ ಗಿವ್ಸ್ ಹಿಂಸೆ. ನಿಮಗೆ ಆಕ್ಚುಲಿ ನಾನು ನಿಜವಾಗ್ಲೂ ಹೇಳ್ತೀನಿ ವೀಕ್ಷಕರೇ, ನಮಗೆ ಕಲಿಯುಗದಲ್ಲಿ ಬಹಳ ಒಳ್ಳೆ ಪ್ಲಾನೆಟ್ ಅಂದ್ರೆ ಈ ಶನಿ ರಾಹು ಕೇತುಗಳು. ಅವ್ರ ಪ್ರಾಬ್ಲಮ್ ಕೊಡ್ತಾರಾ, ತೆಗೆದು ಬಿಸಾಕಿ ಇನ್ನೊಂದು ತಗೊಂಡ್ಬರ್ಬೋದು. ಈ ಗುರು ಈ ಶುಕ್ರಗಳು ಇರ್ತಾವಲ್ಲ, ಬಹಳ ಹಿಂಸೆ. ಕಟ್ಕೊಳಂಗಿಲ್ಲ, ಬಿಡಂಗಿಲ್ಲ. ತ್ರಿಶಂಕು ಸ್ಥಿತಿ ಇರ್ತಾರೆ ಇವರೆಲ್ಲ. ಏನ್ ಹೇಳಿ? ಹೌದು ಸರ್, ನೀವು ಸುಮ್ಮನೆ ಕೇಳ್ತಾ ಇರಿ ಅಷ್ಟೇ, ಅದು ರೂಲ್ ಅದು. ಈಗ ಹೋಗಿ ಕಾಂಪೌಂಡರ್ಗಳು ನಿಮ್ಗೆಲ್ಲ ತಲೆ ತಿಂತಾರಲ್ಲ, ಗುರುಬಲ, ಶುಕ್ರಬಲ, ಅವ್ರಿಗೆಲ್ಲ ಬೇಕಾದ್ರೆ ಫ್ರೀಯಾಗಿ ಜ್ಯೋತಿಷ್ ಹೇಳ್ಕೊಡ್ತೀನಿ ನಾನು. ಸಮಾಜ ಸರಿಯಾಗಬೇಕು ಅಂತಂದ್ರೆ ಅವ್ರು ಯಾರ್ಯಾರು ಬೇಕೋ, ನಾನು ಇವತ್ತು ಮನಸ್ಸಿಂದ ಹೇಳ್ತಾ ಇದ್ದೀನಿ, ಆಲ್ ದಿ ಕಾಂಪೌಂಡರ್ ಯಾರು ಅಂತ ಅವ್ರಿಗೆ ಗೊತ್ತಾಗುತ್ತೆ ಬಿಡಿ. ಅವ್ರ ಮೇಲೆ ನಮಗೆ ಅಪಾರವಾದ ಪ್ರೀತಿ ಇದೆ. ಬನ್ನಿ, ಐ ವಿಲ್ ಡೆಫಿನೆಟ್ಲಿ ಟೀಚ್ ದಿಸ್ ಸಬ್ಜೆಕ್ಟ್ ಅವ್ರಿಗೆಲ್ಲ ಫ್ರೀಯಾಗಿ. ಯಾಕಂದ್ರೆ ಅವರು ಸಮಾಜಕ್ಕೆ ಹೋಗಿ ಹೇಳ್ತಾರಲ್ಲ, ಒಳ್ಳೇದೇ ಕಳಿಸ್ಲಿ. ಐ ಆಮ್ ಟೆಲಿಂಗ್ ಫ್ರೀ ಫಾರ್ ದೆಮ್. ನಾನು ಇದನ್ನ ಇವತ್ತು ಹೇಳ್ತಾ ಇಲ್ಲ, ಎಷ್ಟೋ ದಿವಸಗಳಿಂದ ಹೇಳ್ತಾ ಇದ್ದೀನಿ. ಆಫರು ಕೊಟ್ಟಿದ್ದೆ. ನನ್ನ ಹತ್ರ ವಾಟ್ಸ್ಆ್ಯಪ್ದು ಒಂದು ದಿವಸ ಇಲ್ಲೇ ಸ್ಕ್ರೀನಲ್ಲಿ ಹಾಕ್ತೀನಿ. ಸಣ್ಣದು ಒಂದು ಪೂಜೆ ಖರ್ಚು ಹಾಕ್ರಪ್ಪ, ಹೇಳ್ಕೊಡ್ತೀನಿ. ಈ ಕಾಂಬಿನೇಷನ್ ನೋಡ್ಕೊಳ್ರಯ್ಯ, ಮದುವೆ ಇದೆಯೋ ಇಲ್ವೋ ಹೇಳ್ರಯ್ಯ. ಯಾಕೆ ತಲೆ ತಿಂತೀರ, ಸುಮ್ಮನೆ ಪೂಜೆ ಗೀಜೆ ಮಾಡಿಸಿ ನಂಬಿಕೆನ ವಿಶ್ವಾಸನ ಕಳಿಸ್ಬಿಡ್ತೀರಾ. ಇದೆಯಾ, ಪೂಜೆ ಮಾಡಿಸಿ, ಜೋರಾಗಿ ಮಾಡಿಸಿ. 2711 ಬಂತ, ಜೋರಾಗಿ ಮಾಡಿಸಿ. ಅದಾದ್ಮೇಲೆ ಮದುವೆನೂ ಆಗುತ್ತಾ, ಖುಷಿಯಾಗಿರ್ತಾರೆ. ನಿಮ್ಗೆ ಬಂದೊಂದು ದೊಡ್ಡದು ರೋಸ್ ಹಾರ ಅಥವಾ ತೋಮಾಲೆನೇ ಹಾಕ್ಬಿಡ್ತಾರೆ ನಿಮಗೆ. ಎಲ್ಲ ಮಾಡಿಸಿ ಆಗಿಲ್ವಾ, ಇನ್ನು ನೀವು ಅವ್ರ ಮುಖ ತರ್ಸಂಗಿಲ್ಲ, ನೀವೇ ಓಡೋಗ್ಬಿಡ್ತೀರ. ಯಪ್ಪ ಬಂದರು, ಎಷ್ಟು ದೊಡ್ಡ ಪೂಜೆ ಮಾಡಿಸ್ದೆ, ಎಷ್ಟೊಂದು ಖರ್ಚು ಮಾಡಿಸ್ದೆ, 3 ವರ್ಷದಿಂದ ಬರ್ತವ್ರೆ, ಆಗಿಲ್ಲ ಅಂತ ಬರ್ತವ್ರೆ. ಹಿಂಗಿಟ್ಕೋಬೇಕು ನಾವು, ಮುಖಾನ ಹಿಂಗಿಟ್ಕೊಂಡ್ಬಿಡ್ತೀವಿ. ಸ್ವಾಭಿಮಾನದಿಂದ ನಾವು ಹೇಳಬೇಕು ಜ್ಯೋತಿಷ್ಯ ವೃತ್ತಿಯಲ್ಲಿ ಅಂತಂದ್ರೆ, ನಕ್ಷತ್ರ ನಾಡಿ ಸ್ವಾಭಿಮಾನದಿಂದ ಹೇಳಿಸುತ್ತೆ. ಎಸ್ ಆರ್ ನೋ. ಸರ್, ಇದು ಕಷ್ಟ ಇದೆ ದಶ, ಬಟ್ 25ವರೆಗೂ ಇರುತ್ತೆ. 25 ಆದಮೇಲೆ ಸ್ವಲ್ಪ ಸಮಸ್ಯೆ ಸ್ವಲ್ಪ ಕೂಲ್ ಆಗುತ್ತೆ. 25 ಆಗೋವರೆಗೂ ಹಿಂಗೆ ಇರುತ್ತೆ. ಓಕೆ, ಅರ್ಥ ಆಯ್ತಾ? 25 ಆಗೋವರೆಗೂ. ಇಲ್ಲಿ ನಿಮಗೆ ಸಜೆಷನ್, ನಾನು ನಿಮಗೆ ಒಳ್ಳೆ ಸಜೆಷನ್ ಕೊಡಬೇಕು ಅಂತಂದ್ರೆ, ಬೇರೆ ಯಾವ್ದಾದ್ರು ಊರಲ್ಲಿ ಹೋಗಿ ನೀವು ಕೆಲಸ ಮಾಡಬೇಕು. ಸಂಸಾರ ಬಿಟ್ಟು ದೂರ ಬಂದೋಗ್ಬೇಕು. ಸ್ಯಾಟರ್ಡೆ ಸಂಡೇ ನಿಮ್ ಕೆಲಸ ಬರೀ ವೀಕೆಂಡ್ಸ್. ಅರ್ಥ ಆಯ್ತಾ? ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಗೆಸ್ಟ್ ಲೆಕ್ಚರರ್ PU ಕಾಲೇಜಲ್ಲಿ. ಯಾವ್ದಾದ್ರು ಒಂದು ಬೇರೆ ಊರಲ್ಲಿ ಏನಾದ್ರು ನಿಮ್ಗೆ ಟ್ರಾನ್ಸ್ಫರ್ ಗಿನ್ಸರ್ ಏನಾದ್ರು ಸಿಕ್ಕರೆ ಮಾಡ್ಬಿಡಿ. ನೀವು ಓಡಾಡೋ ಕೆಲಸ ಮಾಡಿ. ಜಾಬ್ ಬಗ್ಗೆ ಒಂದು ಕೇಳಬೇಕಾಗಿತ್ತು. ಇಲ್ಲ ಸರ್, ಪ್ಲೀಸ್, ಸಾರಿ. ನಿಮ್ಮ ಜೀವನದ ಇಂಪಾರ್ಟೆಂಟ್ ಸಜೆಷನ್ ಕೊಟ್ಟಿದ್ದೀನಿ ನಾನು. ನಿಮ್ಗೆ ಪೂಜೆ ಕೊಟ್ಟಿಲ್ಲ, ಉಂಗುರ ಕೊಟ್ಟಿಲ್ಲ, ಯಂತ್ರಾಕಳಿ ಅಂತ ಕೊಟ್ಟಿಲ್ಲ. ನೀವು ಕೆಲಸದ ವಿಚಾರದಲ್ಲಿ ದೂರ ಇರಿ, ಸಪರೇಷನ್ ಮಾಡ್ಕೊಳ್ಳಿ. ಸ್ಯಾಟರ್ಡೆ ಸಂಡೇ ಹೋಗಿ ಬನ್ನಿ, ಸ್ವೀಟ್ ಆಗಿರುತ್ತೆ ಲೈಫ್. ಅರ್ಥ ಆಯ್ತಾ? ನೆಮ್ಮದಿಯಾಗಿರ್ತೀರ. ಒಟ್ಟಿಗೆ ಇದ್ರೂ ಅಷ್ಟೇ. ಒಂದು ಸಜೆಷನ್ ತಗೊಳ್ಳಿ, ಲೆಕ್ಚರರ್ ಆಗಿದ್ದೀರಾ, ಒಂದು ಗೋಮೇಧಿಕ ಹಾಕೊಳ್ಳಿ, ಒಳ್ಳೇದಾಗ್ಲಿ. ಒಂದು 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ನಮ್ಮ ನಕ್ಷತ್ರ ನಾಡಿ ಕಲೀರಿ. ನೀವು ಟೀಚರ್ ಆಗಿದ್ದೀರ, ಲೆಕ್ಚರ್ ಆಗಿದ್ದೀರಾ, ಯಾಕೆ ಹಿಂಗಿದೆ ಇನ್ನೊಂದು 20 ಜನಕ್ಕೆ ಹೇಳ್ಬೋದು. ಈ ಜ್ಯೋತಿಷ್ಯ ನಕ್ಷತ್ರ ನಾಡಿ ಕಲಿತು
ಒಂದು ಸೆಕೆಂಡ್ ಉದ್ಯೋಗ ಮಾಡ್ಕೊಳ್ಳಿ, ಏನಿದೆ ಸಣ್ಣದು. ಎಲ್ಲೋ ನಾನು 2 ಲಕ್ಷ ಹಾಕಿ ವ್ಯಾಪಾರ ಮಾಡ್ತೀನಿ, 5 ಲಕ್ಷ ಹಾಕಿ ವ್ಯಾಪಾರ ಮಾಡ್ತೀನಿ, 10 ಲಕ್ಷ ಹಾಕ್ಬಿಡ್ತೀನಿ, ಗ್ಯಾರಂಟಿ ಇಲ್ಲ. ಇದು ಸಣ್ಣ ಬಂಡವಾಳ, ಗ್ಯಾರಂಟಿ. ಇವತ್ತು ನೀವು ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, 3 ತಿಂಗಳು ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ, 3 ವರ್ಷ ಸ್ಟಾರ್ಟ್ ಮಾಡಿದ್ರು ಪರವಾಗಿಲ್ಲ. ನಿಮಗೆ ಸೆಕೆಂಡರಿ ಇನ್ಕಮ್ ಜನರೇಟ್ ಮಾಡಿಕೊಡುತ್ತೆ. ಇದು ಗ್ರಹಗಳೇ ಜನರೇಟ್ ಮಾಡಿಕೊಡುತ್ತೆ. ಆಡ್ತಾ ಆಡ್ತಾ ರಾಗ ಬಂದ್ಬಿಡುತ್ತಂತೆ, ಹೇಳ್ತಾ ರೋಗ ಬಂದ್ಬಿಡುತ್ತೆ. ಹಂಗೆ ಇದು ನೋಡ್ತಾನು ಬಂದ್ಬಿಡುತ್ತೆ ಅಷ್ಟೇ. ಯಾರೋ ಒಬ್ಬರು ಮನೆ ಸಿಕ್ಕಿದ್ದು ಹೇಳಿದ್ರಲ್ಲ, ನಾನು ಟಿವಿ ನೋಡಿನೇ ಕುತ್ಕೊಂಡ್ಬಿಟ್ಟೆ ಸರ್, ನೋಡಿನೇ ನನಗೆಲ್ಲ ಬಂದ್ಬಿಡುತ್ತೆ ಸರ್. ಕೊನೆಗೂ ಬರಲಿಲ್ಲ ಅವ್ರು, ಕ್ಲಾಸ್ಗೆ ಬರಲಿಲ್ಲ, ಆ್ಯಪ್ ತೊಗೊಂಡಿಲ್ಲ ಅವರು, ನೋಡಿನೇ ಕಲ್ತ್ಕೊಂಡ್ಬಿಟ್ರು. ಕಲ್ತ್ಕೊಂಡು ಹೋಗ್ಲಿ, ಅವ್ರವ್ರ ಇಷ್ಟ, ಅವ್ರವ್ರ ಮನಸ್ಥಿತಿ. ಸೊ ಇಷ್ಟು ವಿಚಾರಗಳು. ಇನ್ನೊಂದು ಕರೆ ನೋಡೋಣ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು ಹೇಳಿ ಸರ್. ಉದ್ಯೋಗದ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಎಲ್ಲ ಸರ್? ಹಾ, ಪ್ರಶ್ನಾಶಾಸ್ತ್ರ ಹೇಳಿ. ಪ್ರಶ್ನಾಶಾಸ್ತ್ರ 9 ಸರ್. ಏನ್ ವಿಚಾರ? ಉದ್ಯೋಗ ಸದ್ಯಕ್ಕೆ ಉದ್ಯೋಗ ಹುಡುಕ್ತಾ ಇದಾರಾ? ಯಾವ ತರ ನೋಡ್ಬೇಕು? ಕಾಂಬಿನೇಷನ್ಗಳು ಡಿಫ್ರೆಂಟ್ ಬರುತ್ತೆ. 6ನೇ ಮನೆ ನೋಡೋಣ. 6ನೇ ಮನೆ ಕಾಂಬಿನೇಷನ್ ಬುಧ ಬಂದಿದೆ. ಹೇಳಿ. ಇಂಜಿನಿಯರಿಂಗ್ ಆಗಿದೆ ಸರ್. ಬುಧ 3, 6, 9, 5, 9, 9, 11, 12. ಬುಧನ ಕಾಂಬಿನೇಷನ್ 9, 10, 11. ಸ್ವಲ್ಪ MBA ಮಾಡಕ್ ಹೇಳಿ. MBA ನಮ್ಮ ಮನೆ ಕಡೆ ಪ್ರಾಬ್ಲಮ್ ಸರ್. ಬೇಡ ಬಿಡಿ, ಆಯ್ತು. ಈಗ ಕೆಲಸದಲ್ಲಿ ಏನು ಸಿಗಬೇಕು ಏನು ಅಂತ ಕೇಳ್ಬೇಕಾ? ಏನು 22 ಸೂರ್ಯ ಟ್ರೈ ಮಾಡ್ತಿದ್ದೇನೆ. ಚಂದ್ರ ಏನಂದ್ರೆ ಕಂಪ್ನಿಗಳಿಗೆ ಟ್ರೈ ಮಾಡ್ತಿದ್ದೇನೆ. ಈಗ ಸೂರ್ಯನ ದಶಾ, ಸೂರ್ಯ ಭುಕ್ತಿ ಬಂದಿದೆ, ಚಂದ್ರನ ಭುಕ್ತಿ ಬಂದಿರೋದ್ರಿಂದ 10 ಅಂತಂದ್ರೆ ಕೆಲಸ ಸಿಗುತ್ತೆ. 23 ಫೆಬ್ರವರಿ ಆದ್ಮೇಲೆ ಮ್ಯಾಕ್ಸಿಮಮ್ 21 ಮಾರ್ಚ್, ಇದೇ ತಿಂಗಳು 23 ಆದ್ಮೇಲೆ ಮುಂದಿನ ತಿಂಗಳು 23 ಒಳಗಡೆ ಒಂದು ಕೆಲಸ ಗಟ್ಟಿಯಾಗಿ ಸಿಗುತ್ತೆ. ಇಟ್ಕೊಳಕ್ ಹೇಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಕರಿದಾರ ಕೈ ಕಟ್ಕೊಳಕ್ ಹೇಳಿ. ಬಂಬಾಟಾಗಿರುತ್ತೆ, ಏನ್ ಟೆನ್ಷನ್ ಇಲ್ಲ. ಕರಿದಾರ ಕೈಗೆ 7 ಮುಖದ ರುದ್ರಾಕ್ಷಿ ಅವ್ರಿಗೆ ಖಂಡಿತ ಒಳ್ಳೇದು ಮಾಡುತ್ತೆ. ಫಸ್ಟ್ ಕ್ಲಾಸ್ ಆಗಿದೆ, ಕೆಲಸ ಸಿಗುತ್ತೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಟೆನ್ಷನ್ ಮಾಡ್ಕೋಬೇಡಿ, ಆಯ್ತಾ? ಖಂಡಿತ ಸಿಗುತ್ತೆ. ಸೊ ನಮ್ಮ 16ನೇ ತಾರೀಕು ಮುಂದಿನ ವಾರ ನಮ್ಮ ತರಗತಿಗಳು 89ನೇ ಬ್ಯಾಚು. ಕರಿತೀವಿ ಎಷ್ಟೋ ಜನಕ್ಕೆ, ಅದೃಷ್ಟ ಕೆಲವ್ರ ಜನಕ್ಕೆ ಮಾತ್ರ ಸಿಗುತ್ತೆ. ದುಡ್ಡಿನ ವಿಚಾರ ಅಲ್ವೇ ಇಲ್ಲ. ಲಕ್ಷಾಂತರ ರೂಪಾಯಿ ಕಳ್ಕೊತೀರಾ, ಕೋಟ್ಯಾಂತರ ರೂಪಾಯಿ ಕಳ್ಕೊಳ್ತೀರಾ. ಇಲ್ಲಿಗೆ ಬಂದು ಕಲ್ತ್ಕೋಬೇಕು ಅಂತಂದ್ರೆ ಅದು ದುಡ್ಡಿನ ವಿಚಾರ ಅಲ್ಲ, ಸ್ವಲ್ಪ ಯೋಗ ಅನ್ನೋದು ಜನರೇಟ್ ಆಗಬೇಕು. ಗುರುಗಳು ಹೇಳ್ತಾ ಇದ್ವಿ, ಯೋಗ ಇಲ್ಲ ಆದ್ರೂ ಕೂಡ ಗುರುವಿನ ಆಶೀರ್ವಾದದಿಂದ ನಿಮ್ಗೆ ಯೋಗ ಬರುತ್ತೆ. ನಿಮಗೆ ಯೋಗ್ಯತೆ ಇದೆ, ಯೋಗ ನಮ್ಮ ಆಶೀರ್ವಾದದಿಂದ ಬಂದೇ ಬರುತ್ತೆ. ಯಾಕಂದ್ರೆ ಈ ಸಬ್ಜೆಕ್ಟ್ ನಾವು ನೋಡಿದೀವಿ. ಯೋಗ ಬರುತ್ತೆ ಬನ್ನಿ, ಯೋಗ ಬರುತ್ತೆ ಬನ್ನಿ. ಎಷ್ಟೋ ಜನ ಇದನ್ನ 1 ದಿವಸ 2 ದಿವಸ 5 ದಿವಸ ಕಲ್ತು ಬಿಟ್ಟು ಹೋಗಿದ್ದಾರೆ. ಯೋಗ ಹೊಟ್ಟೋಯ್ತು ಅವ್ರಿಗೆ. ಮತ್ತೆ ಆಮೇಲೆ ಬಂದು ಸೇರ್ಕೊಂಡಿದ್ದಾರೆ. 2018ರಲ್ಲಿ ಒಬ್ರು ಹಂಗೆ ಮಾಡಿದ್ರು, 2020ರಲ್ಲಿ 3 ಜನ ಹಂಗೆ ಮಾಡಿದ್ರು, ಮತ್ತೆ ಬಂದು ಸೇರ್ಕೊಂಡ್ರು. ನಾನು ಅರ್ಧ ಕ್ಲಾಸ್ ಓದ್ದೆ, ಅವಾಗ ಏನು ಬುದ್ಧಿ ಬೆಳೆದಿತ್ತು ಅಂತ ತಲೆ ಚೆಚ್ಕೋತಾರೆ. ಯು ಕಾಂಟ್ ಹೆಲ್ಪ್. ಓಕೆ, ಅದೇ ಹೇಳ್ತಾರಲ್ಲ, ವಿಭಿನ್ನವಾಗಿರ್ತಕ್ಕಂಥ ಹಣೆಯ ಬರಹ 100 ಥರ. ಓಕೆ, ಬನ್ನಿ, ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಫೆಬ್ರವರಿ 16ರಂದು ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಟ್ರಿ ಆಸ್ಟ್ರೋಟ್ ನಕ್ಷತ್ರ ನಾಡಿ ಸಂಪರ್ಕಿಸಿ 9535611155 ಅಥವಾ 9844416555.